intransitive. For example, ಇಲ್ಲಿ ನೋಡಿ, he takes everything seriously. He takes everything seriously. ಇಲ್ಲಿ ಟೇಕ್ ಅನ್ನೋದು ವರ್ಬ್ ಆಗುತ್ತೆ, ಎವ್ರಿಥಿಂಗ್ ಇಸ್ ಆಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ಈ ತರ ಕೊಟ್ಟ, ಹಿ ಟೇಕ್ಸ್ ಅಂತೇಳಿ ಮುಂದೆ ಆಬ್ಜೆಕ್ಟೇ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆವಾಗ ಈ ಟೇಕ್ ಏನಾಗುತ್ತೆ, ಈ ಟೇಕ್ಸ್ ಏನಾಗುತ್ತೆ, ಇಟ್ ಬಿಕಮ್ಸ್ ಟ್ರಾನ್ಸಿಟಿವ್. ಈ ಟೇಕ್ಸ್ ಏನಾಗುತ್ತೆ, ಇಂಟ್ರಾನ್ಸಿಟಿವ್ ಆಗುತ್ತೆ. ಬಿಕಾಸ್ ಇಲ್ಲಿ ಆಬ್ಜೆಕ್ಟೇ ಇಲ್ಲ, ಸಿಂಪಲ್ ಆಗಿ. ಈಗ ನಾವು ವಿ ವಾಂಟ್ ದ ವರ್ಬ್ಸ್ ವಿಚ್ ಡು ನಾಟ್ ಟ್ರಾನ್ಸ್ಫರ್ ದ ಆಕ್ಷನ್ ಅಂತ ವರ್ಬ್ಗಳು ಬೇಕು ನಮಗೆ. ಯಾವಿದಾವೆ? ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ಸ್ಟಾರ್ಟ್ ದ ಎಕ್ಸಾಂಪಲ್ಸ್. ವಾಕ್ ಅನ್ನು ಬರ್ಕೊಳ್ಳಿ. ವಾಕ್. ಸ್ಟ್ರೋಲ್ ಅನ್ನು ಬರ್ಕೊಳ್ಳಿ. ಸ್ಟ್ರೋಲ್. ಜಾಗ್ ಅನ್ನು ಬರ್ಕೊಳ್ಳಿ. ಜಾಗ್. ರನ್ ಅನ್ನು ಬರ್ಕೊಳ್ಳಿ. ಸಿಟ್. ಸ್ಟ್ಯಾಂಡ್. ಸ್ಕ್ವಾಟ್. ಜಂಪ್. leap. fly. swim. dream. rest. relax. dream. relax. see. look. peep. see, look, peep. ಪೀಪ್ ಅಂದ್ರೇನು? ಸಿ ಅಂದ್ರೆ ನೋಡೋದು, ಹಿಂಗೆ ನೋಡಿ ಕಣ್ತಿರ್ಸ್ಕೊಳ್ಳೋದು. ಲುಕ್ ಅಂದ್ರೆ ಸ್ವಲ್ಪ ಹೊತ್ತು ನೋಡೋದು, ಒಂದು ಅರ್ಧ ನಿಮಿಷನೋ 1 ನಿಮಿಷ ನೋಡೋದು. ಪೀಪ್ ಅಂದ್ರೇನು? ಎಕ್ಸಾಮ್ ಅಲ್ಲಿ ಪಕ್ಕದಲ್ಲಿ ಕುಂತವ್ರು ಪೇಪರ್ ಹಿಂಗ್ ನೋಡ್ತಾರೆ, ಹಿಂಗ್ ನೋಡೋದು ಪೀಪ್. ಹಿಣಿಕ್ ಹಾಕೊಂಡೋದು. ಪೀಪ್ ಅಂದ್ರೆ ಲೈಟ್ ಆಗಿ ನೋಡೋದು. ಇವುಗಳನ್ನ ವಿ ಕಾಲ್ ದಮ್ ಆಸ್ ಇಂಟ್ರಾನ್ಸಿಟಿವ್. ಓಕೆ, ದೆನ್ ಹೇಳಿ, ಮಲಗಿಕೊಳ್ಳೋದು ಬರ್ಕೊಂಡಿಲ್ವಾ? ಸ್ಲೀಪ್. ಸುಳ್ಳು ಹೇಳೋದು ಲೈ. ನಗೋದು ಸ್ಮೈಲ್, ಮುಗುಳ್ನಗೆ. LAUGH ಲಾಫ್. SHOUT ಶೌಟ್. ವೈಕೊಳ್ಳೋದಕ್ಕೆ ಅಂತಾರೆ, ವೈಕೋತಾರಲ್ಲ. ವೈ ಆರ್ ಯು ಡ್ಯಾಶ್, ಯಾಕೆ ವೈಕೊಳ್ಳಾಗತ್ತೆ? ಅದಕ್ಕೆ YELL. ಎಲ್ಲಪ್ಪ ಅಲ್ಲ, ಬರೀ ಎಲ್. ಯಾಕ್ರಪ್ಪ? ಬರ್ರಿ ಒಳಗೆ. ಏನೋ ದೊಡ್ಡ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮಾತಾಡಕತ್ತಾರಲ್ಲಿ. ಎಲ್ ಬರ್ಕೊಂಡ್ರ? ಎಲ್
ಶೌಟ್, ಆಮೇಲೆ ಗುರಾಯಿಸೋದು, ಸ್ಟೇರ್, ಸ್ಟೇರ್, ಗುರಾಯಿಸೋದು, ಸ್ಟೇರ್. STAIR ಅಂದ್ರೆ ಇದು ಹತ್ತೋದು, ಸ್ಟೇರ್. ಆಮ್ಯಾಗ ಹಾಗೆ ಗಮನ ಹರಿಸೋದು, ಅದಕ್ಕೆ ಗ್ಲಾನ್ಸ್, ಗ್ಲಾನ್ಸ್, ಗ್ಲಾನ್ಸ್. ಇಲ್ಲೇನಿದೆ? ಲುಕ್ ಇದೆ. ಲುಕ್ಕು ಇಂಟ್ರಾನ್ಸಿಟಿವ್ ಆಗುತ್ತೆ, ಆದರೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ? ಓವರ್ ಲುಕ್ ಅಂದ್ರೆ ಆ ನೋಡೋದನ್ನ ಬಿಟ್ಟು ಮುಂದಕ್ಕೆ ಹೋದ್ರಿ ಅಂದ್ರೆ ಈ ವ್ಯಕ್ತಿ ಯಾರಿಲ್ಲಿದಾರೋ ಇವರಿಗೆ ಎಫೆಕ್ಟ್ ಆಗುತ್ತೆ. ಓವರ್ ಲುಕ್ ಬರಿಬೇಡಿ ಟ್ರಾನ್ಸಿಟಿವ್ ಅಲ್ಲಿ, ಇಂಟ್ರಾನ್ಸಿಟಿವ್ ಅಲ್ಲಿ ಬರಿಬೇಡಿ. ಇದು ಇಟ್ ಈಸ್ ಟ್ರಾನ್ಸಿಟಿವ್. ನಾವು ನೋಡಬೇಕು ಆಕ್ಷನ್ ಟ್ರಾನ್ಸ್ಫರ್ ಆಗ್ತಾ ಇದೆಯಾ. ಟ್ರಾನ್ಸ್ಫರ್ ಆಗ್ತಾ ಇದ್ರೆ ಅದಕ್ಕೆ ನಾವು ಟ್ರಾನ್ಸಿಟಿವ್ ಅಂತ ಕರಿಬೇಕು. ಆಗ್ಲಿಲ್ಲ ಅಂದ್ರೆ ಇಂಟ್ರಾನ್ಸಿಟಿವ್. ಇದರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾವ್ದೋ ಒಂದು ಪ್ರಶ್ನೆ ಬಂದ್ರು ಬರ್ಬೋದು. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅದು, ಬಟ್ ಹೇಳಕ್ಕಾಗುದಿಲ್ಲ. ಓಕೆ, ಇದು ಬರ್ಕೊಂಡ್ರೆ ಅಷ್ಟು. ಈಗ ನೆಕ್ಸ್ಟ್ ಒಂದು 2 ಅಥವಾ 4 ಮಾರ್ಕ್ಸಿಗೆ ಇವುಗಳ ಮೇಲೆ ಬರ್ತಾವೆ ಕ್ವಶನ್ಸ್. ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂಡ್ PDO ಎಕ್ಸಾಮ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ಯು ಕ್ವಶನ್ಸ್ ಪ್ಯೂರ್ಲಿ ಆನ್ ಹೆಲ್ಪಿಂಗ್ ವರ್ಬ್ಸ್. ಇದ್ರ ಮೇಲೆ ಗ್ಯಾರಂಟಿ ಇರ್ತವೆ. 2 ಅಥವಾ 4 ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ 2 ಇವೆ. ಒಂದು ಪ್ರೈಮರಿ ಅಂತ ಬರ್ಕೊಂಡಿದ್ದೀರ ನಿನ್ನೆ, ಇನ್ನೊಂದು ಸೆಕೆಂಡರಿ ಅಂತ ಬರ್ಕೊಂಡಿದ್ದೀರಾ. ಒಂದು ಪ್ರೈಮರಿ, ಇನ್ನೊಂದು ಯಾವುದು ಸೆಕೆಂಡರಿ ಇದೆ. ಪ್ರೈಮರಿ ಅಂದ್ರೆ ಸಬ್ಜೆಕ್ಟು ಹಾಗೂ ಟೆನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಚೇಂಜ್ ಆಗುವ ಹೆಲ್ಪಿಂಗ್ ವರ್ಬ್ಸಿಗೆ ನಾವೇನಂತೀವಿ? ಪ್ರೈಮರಿ ಅಂತ ಕರಿತೀವಿ. ಸಬ್ಜೆಕ್ಟಿಗೆ ತಕ್ಕ ಹಾಗೆ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಬರ್ತವೆ. ಈಚ್ ಆಫ್ ಯು ಡ್ಯಾಶ್ ಎಲಿಜಿಬಲ್ NOW ನಾವು. ಇದಕ್ಕೆ ಟೆನ್ಸ್ ಯಾವ್ದಿದೇನು? ಯಾವ ಟೆನ್ಸಲ್ಲಿದೆ? ಹೇಗೆ ಗೊತ್ತಾಯ್ತು? ಶಬಾಷ್. ಇದಕ್ಕೆ ಆಪ್ಷನ್ಸ್ ಈಸ್ ಕೊಡ್ತಾರೆ, ಆರ್ ಕೊಡ್ತಾರೆ, ವಾಸ್ ಕೊಡ್ತಾರೆ, ವೇರ್ ಕೊಡ್ತಾರೆ. ಮೊದಲು ನಾವು ಅಂದ ತಕ್ಷಣ ಇವೆರಡು ತೆಗೆದು ಬಿಡ್ಬೇಕು. ನೀವು ಟೆನ್ಷನ್ ಕೊಡ್ತಾವೆ, ಇವೆರಡು ತೆಗೆದ್ಬಿಟ್ರಿ. ಈಗ 2ರಲ್ಲಿ 1 ಕರೆಕ್ಟ್ ಇದೆ. ಎಷ್ಟು ಜನ ಈಸ್ ಅಂದ್ರಿ, ಎಷ್ಟು ಜನ ವಾಸ್ ಅಂದ್ರಿ, ಆರ್ ಅಂದ್ರಿ, ಕೈ ಎಬ್ಬಿಸ್ರಿ. ದೇವ್ರ ಹೆಸರು ತಗೊಂಡು ಕೈ ಎಬ್ಬಿಸ್ರಿ ನೋಡೋಣ. ಓಕೆ, ಮೊದಲು ಈಸ್ ಅಂದವರು ಕೈ ಎಬ್ಬಿಸ್ರಿ. 1 2 3 4 5 6 7 8 ಜನ ಈಸ್ ಅಂದರು. ಆ 8 ಜನಗಳಿಗೆ 1 ಮಾರ್ಕ್ ಸಿಗುತ್ತೆ. ಬೆನ್ ತಟ್ಕೋಬೇಕು ಅವ್ರು 8 ಜನ. ಉಳಿದವರು ಇಲ್ಲಿ ಗುರಾಯಿಸಾಕತ್ತಾರ. ಅವ್ರು ಯು ಇದ್ದಾಗ ಈಸ್ ಎಲ್ಲೆಲ್ಲೂ ನಾವು ಗ್ರಾಮರ್ ನೋಡಿಲ್ಲ ಸರ್ ಅಂತೇಳಿ. ಯು ಆರೇ ಕರೆಕ್ಟ್. ಆದ್ರೆ ಏನ್ ಕೊಟ್ಟ ನೋಡ್ರಿ ಮೊದಲು, ಈಚ್ ಆಫ್ ಯು ಅಂದ್ರೆ ಇಷ್ಟು ಜನ ಇದ್ದೀರಾ ನೀವು ಎಲ್ರೂ ಏನಾಗ್ತೀರಾ? ನನಗೆ ಯು ಆಗ್ತೀರಾ. ಈಚ್ ಆಫ್ ಯು ಅಂದ್ರೆ
ಪ್ರತಿ ಒಬ್ಬೊಬ್ಬರು ಆವಾಗ ಇದಕ್ಕೆ ಆನ್ಸರ್ ಯಾವ್ದು ಗೊತ್ತಾ? ಈಸ್ ಆಗುತ್ತೆ. ಹುಷಾರಾಗಿರ್ಬೇಕು. ಇಂಥವೇ ಬರೋದು ಎಕ್ಸಾಮಲ್ಲಿ, ಇಂಥವೇ ಕೇಳೋದು. ಈಸಿ ಕೇಳಲ್ಲ. ಐ ಡ್ಯಾಶ್ ಅಟೆಂಡಿಂಗ್ ದ ಕ್ಲಾಸ್ ನೌ ಅಂಥೇಳಿ ಅವ್ರ ಅಪ್ರಾಣೆಗಳು ಕೇಳಂಗಿಲ್ಲ. ಯಾರ ಅಪ್ರಾಣೆ? ಆ ಪೇಪರ್ ಸೆಟ್ ಮಾಡ್ತಾರಲ್ಲ ಅವ್ರ ಅಪ್ರಾಣೆ. ಆ ಸೆಟ್ ಮಾಡೋರು ಹೆಂಗಿರ್ತಾರಂದಿರಿ ನೀವು? ರಿಟೈರ್ಡ್ ಸೀನಿಯರ್ ಹಿಂಗಿರ್ತಾವ ಬುರುಡೆಗಳವರು. ಕಿವಿ ಇಲ್ಲಿ ಒಂದು ಕೂದಲ, ಇಲ್ಲಿ ಒಂದು ಇದ್ರೆ ಇರ್ಬೇಕಟ. ಇಂಥವ್ರೇ ಕುಂದ್ರೋದಲ್ಲಿ ಎಲ್ಲ ಸ್ಟಡಿ ಮಾಡಿ ಕನ್ಫ್ಯೂಷನ್ ಎಲ್ಲಿ ಮಾಡ್ಕೋತಾರೆ? ಹುಡುಕಿ ಕೊಡ್ತಾರ ಎಕ್ಸಾಮಲ್ಲಿ. ನೆನ್ಪಿಟ್ಕೊಳ್ಳಿ, ಈ ಎಕ್ಸಾಮ್ ಮಾತ್ರ ಬಹಳನೇ ಟಫ್ ಇರುತ್ತೆ, ಈಸಿ ಇರಲ್ಲ. ಯಾವುದು? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಮತ್ತು PDO ಗ್ಯಾರಂಟಿ ಟಫ್ ಬಹಳ ಕೊಡ್ತಾರ. ನಾವು ಟಫ್ಗೆ ಪ್ರಿಪೇರ್ ಆದ್ವಿ ಅಂದ್ರೆ, ಈಸಿ ಕೊಟ್ಟ ಅಂದ್ರೆ 35ಕ್ಕೆ 35 ನಿಮ್ದು. ಆಲ್ವೇಸ್ ಬಿ ಪ್ರಿಪೇರ್ಡ್ ಫಾರ್ ದ, ಯಾವ್ದಕ್ಕೆ ಪ್ರಿಪೇರ್ ಆಗಿರ್ಬೇಕು ನೀವು? ಇದಕ್ಕೆ ರೆಡಿ ಆಗ್ಬೇಕು. ವರ್ಸ್ಟಿಗೆ ರೆಡಿ ಆದರೆ ಯು ಆರ್ ಗೋಯಿಂಗ್ ಟು ಡೂ ದ ಬೆಸ್ಟ್. ಇದಕ್ಕೆ ರೆಡಿ ಆಗ್ಬೇಕು. ಕಾಂಪ್ರಮೈಸ್ ಮಾಡ್ಕೋಬಹುದು. ನನಗೆ ಅದು ಗೊತ್ತು, ಇದು ಗೊತ್ತು, ಅದು ಗೊತ್ತು ಅನ್ಬಾರ್ದು. ನನಗೇನೇನು ಗೊತ್ತಿಲ್ಲ, ನಾನು ರೆಡಿ ಆಗ್ಬೇಕು. ಇವುಗಳಿಗೆ ನಾವೇನಂತೀವಿ? ಚಿಕ್ಕ ಇದು ಒಂದು ಕೆಲಸ ಮಾಡಿ, ನೆಕ್ಸ್ಟ್ ಲೈನ್ ಬರ್ಕೊಳ್ಳಿ ನೀವು. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರೆದು ಅಂಡರ್ಲೈನ್ ಮಾಡಿ. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರ್ಕೊಳ್ಳಿ. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಬರ್ಕೊಳ್ಳಿ. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್, ಅದಕ್ಕೆ ಒಂದು ಡೆಫಿನೇಷನ್ ಬರ್ಕೊಳ್ಳಿ. ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್. These are the helping verbs which change with respect to the tense and subject. Tense and the subject. Tense and the subject. ಬರಿಬೇಡಿ ಇದು. ರೈಸ್ and curry dash my only lunch at that time. ಈ ತರ ಕೊಟ್ಟು ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ. ಆರ್, ಈಸ್, ವಾಸ್, ವೇರ್ ಅಂತ ಕೊಟ್ಬಿಡ್ತಾರೆ. ಇಲ್ಲಿ ನೋಡ್ಬೇಕು. ಅಟ್ ದಟ್ ಟೈಮ್ ಅಂದ್ರೆ ಕನ್ನಡದಲ್ಲಿ ಆಗ, ಈಗಲ್ಲ ಆಗ. ಆಗ ಅಂದಾಗ ಅಥವಾ ಅವಾಗ ಅಂದಿದ್ದಾಗ ಇವೆರಡು ತೆಗೆದು ಬಿಡ್ಬೇಕು. ಇವು ತಲೆ ಕೆಡಿಸ್ತಾವ. ಮತ್ತೆ ಇವು ಎರಡರಾಗ ಒಂದೈತಿ. ವಾಸ್ ಕರೆಕ್ಟು ಅಂಡ್ ವೇರ್ ಕರೆಕ್ಟ್. ಯಾಕೆ ವಾಸ್? ಏಕೈಕ. ಆಮೇಲೆ ಇವು ಎರಡು ಬೇರೆ ಬೇರೆ ಇದ್ದಾವೆ ನೋಡೋದಕ್ಕೆ. ಎರಡು ಒಟ್ಟಿಗೆ ತಾನೇ ತಿನ್ನೋದು. ಇಂಥ ಐಟಮ್ಸ್ ಯಾವ್ಯಾವ ಇದ್ದಾವೆ? ಬ್ರೆಡ್ ಅಂಡ್ ಜಾಮ್ ಅಥವಾ ಬ್ರೆಡ್ ಅಂಡ್ ಬಟರ್, ಇಡ್ಲಿ ಅಂಡ್ ಸಾಂಬಾರಲ್ಲ, ವಡಾ, ಇಡ್ಲಿ ಅಂಡ್ ವಡಾ. ಆಮೇಲೆ ಬಾಯ್ಸ್ ಅಂಡ್ ಗರ್ಲ್ಸ್ ತುಂಬಾ ಇದ್ದಾವೆ. ಇವುಗಳನ್ನ ಎರಡಿದ್ರು ಕೂಡ ವಿ ಯೂಸ್ ದೆಮ್ ಆಸ್ ಸಿಂಗ್ಯುಲರ್. ಮೈ ಮದರ್ ಅಂಡ್ ಮೈ ಗಾಡೆಸ್
ಇಬ್ರು ಒಬ್ಳೇನು ಸಿಂಗಲ್. ಮೈ ಮದರ್ ಅಂಡ್ ಮೈ ಗಾಡೆಸ್, ಮೈ ಫಾದರ್ ಅಂಡ್ ಮೈ ಮದರ್ ಗಾಡೆಸ್ ಅಂದ್ರೆ ಅಪ್ಪಾಜಿಗೆ ಗಾಡ್ ಅಂತ ಹೇಳಿ ಎಲ್ಲೂ ಹೇಳೋದಿಲ್ಲ. ಫಾದರ್ ಈಸ್ ಗಾಡ್ ಅಂತೇಳಿ ಎಲ್ಲಾದ್ರೂ ನೋಡಿರ ನೀವು? ಮದರ್ ಈಸ್ ಗಾಡ್ ಅಂತಾನೆ ಬರೆಯೋದು, ತಾಯಿಯೇ ದೇವರು. ಫಾದರ್ ಈಸ್ ಕಾಲ್ಡ್ ಮೆಂಟೋರ್. ಹೆಜ್ಜೆ ಹೆಜ್ಜೆಗೂ ನಮಗೆ ಬುದ್ಧಿ ಹೇಳ್ಕೊಂಡು ಟೈಮ್ ಬಿದ್ದಾಗ ನಮ್ಗೆ ಜಾಡ್ಸ್ ಒದ್ದಿ ಒಂದು ದಾರಿಗೆ ಹಚ್ಚಿರ್ತಾರ. ಯಾರು? ಫಾದರ್. ಅಲ್ಲ, ಅವರು ಹೆದರಿಕೆ ಅಂದ್ರೆ ಮತ್ತೆ ಮನುಷ್ಯ ಮುಂದೆ ಬರೋದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಕೆಲವೊಂದು ಏನಾಗ್ತವೆ ಸಿಂಗ್ಯುಲರ್ ಇರ್ತವೆ. ಇದಕ್ಕೆ ತಕ್ಕಂತೆ ಚೇಂಜ್ ಆಗುವ ಹೆಲ್ಪಿಂಗ್ ವರ್ಬ್ಸಿಗೆ ನಾವೇನಂತೀವಿ? ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್. ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಲೈನ್ ಅದಂತೂ ಬರ್ಕೊಂಡಿದ್ದೀರಾ? ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಬರ್ಕೊಂಡಿದ್ದೀರಲ್ಲ? ದೀಸ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ವಿಚ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ದ ಟೆನ್ಸ್ ಅಂಡ್ ಸಬ್ಜೆಕ್ಟ್. ಓಕೆ, ಎಕ್ಸಾಂಪಲ್. ಸ್ವಲ್ಪ ವೀಕ್ ಇದ್ದವರು ಈ ಚಾರ್ಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಗೆ ಈಸಿ ಮೆಥಡ್ ಹೇಳ್ತೀನಿ. ವೀಕ್ ಇದ್ದವ್ರು ಏನ್ ಮಾಡಿ, ಈ ಚಾರ್ಟ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಯಾವ ಥರ ಬರೀಬೇಕಂದ್ರೆ ನೋಡಿ, ಈಗ ನೀವು ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಏನೇನು ಕಲ್ಸ್ಯಾರ ನಿಮ್ಗೆ. ಕರ್ಟನ್ ಯಾವ ಪರ್ಸನ್ ಇದು? ಥರ್ಡ್ ಪರ್ಸನ್. ಇದು ಬೇಡ ಬೇಡ ಟೆಲಿವಿಸಿ. ಇನ್ನೂ ಯಾವ್ದಾರ ಸಿಂಪಲ್ ಮೆಥಡ್ ಇದ್ರೆ ನೋಡೋಣ. ಈ ಪರ್ಸನ್ ಅನ್ನೋದು ದೊಡ್ಡ ಟೆನ್ಷನ್ ಆಗ್ಬಿಡ್ತೈತಿ. ದ ಪೊಲೀಸ್ ಅಂತ ಕೊಟ್ರು, ಯಾವ ಪರ್ಸನ್ ಇರು? ದ ಜೆಂಟ್ರಿ ಅಂತ ಕೊಟ್ಟ. ಬೇಡ ಬೇಡ ತಡ್ರಿ, ಈ ಟೆನ್ಷನ್ ಇಂದ ದೂರ ಬರ್ರಿ ನೀವು. ನೋಡಿ, ಸಬ್ಜೆಕ್ಟ್ ಅಂದ್ರೇನು? ಕರ್ತೃ ಪದಕ್ಕೆ ಸಬ್ಜೆಕ್ಟ್ ಅಂತೀವಿ. ವಾಟ್ ಈಸ್ ದ ಸಬ್ಜೆಕ್ಟ್? ಇಟ್ ಈಸ್ ಕರ್ತೃ ಪದಕ್ಕೆ ನಾವೇನಂತೀವಿ? ಸಬ್ಜೆಕ್ಟ್. ಈ ಕರ್ತೃ ಪದಗಳು ಯಾವ್ಯಾವ ಇದ್ದಾವೆ ನೋಡ್ರಿ. ಮೊದಲಿಗೆ ಕಾಣೋದು ಯಾವುದು? ಐ. ಇದನ್ನ ಸಿಂಗ್ಯುಲರು ತಿಳ್ಕೊಬೇಡಿ, ಪ್ಲೂರಲ್ ತಿಳ್ಕೊಬೇಡಿ. ಐ ಈಸ್ ಸೆಪರೇಟ್. ಐ ಅನ್ನೋದು ಸಿಂಗ್ಯುಲರ್. ಏನೇನ ಬರ್ಸಿದೀನಿ ನಿಮ್ಗೆ ರೂಲ್ಸ್ ಮೊದಲನೇ ಕ್ಲಾಸಲ್ಲಿ, ನೆನಪಿದ್ಯಾ? ಯಾರ್ಯಾರು? ಹಿ, ಶಿ, ಇಟ್. ಆಮ್ಯಾಗ ಸಿಂಗ್ಯುಲರ್ ಕಾಮನ್ ನೌನ್ಸ್. ಸಿಂಗ್ಯುಲರ್ ಕಾಮನ್ ಮೊದಲನೇ ಕ್ಲಾಸಲ್ಲಿ ಬರ್ಸಿದ್ದೀನಿ. ಇದೆಲ್ಲ ಒಂದು ಗ್ರೂಪ್ ಹಾಕೋಬೇಕು ನೀವು. ಇದು ಸಿಂಗ್ಯುಲರ್. ಇದು ಐ ಅನ್ನೋದು ಸಿಂಗ್ಯುಲರು ಅಲ್ಲ, ಪ್ಲೂರಲು ಅಲ್ಲ, ಸೆಪರೇಟ್ ಅದು. ಪ್ಲೂರಲ್ ಯಾರ್ಯಾರು ಬರ್ತಾರೆ? ಒಬ್ರಿಗಿಂತ ಜಾಸ್ತಿ ಇದ್ರೆ ಏನನ್ಬೇಕು? ದೇ ಅನ್ಬೇಕು. ಕೆಲವೊಬ್ರು ಒಬ್ರಿಗೆ ದೇ ಅನ್ಬಿಡ್ತಾರೆ. ಇವರು ನಮ್ಮ ತಂದೆ, ದೇ ಆರ್ ಮೈ ಫಾದರ್ ಅನ್ಬಿಡ್ತಾರೆ. ಯಾಕೆ ದೇ ಅಂದ್ರಿ ಅಂದ್ರೆ, ಸರ್ ಗೌರವ ಕೊಡಾಕತ್ತೀನಿ ನಮ್ಮ ಅಪ್ಪಾಜಿಗೆ. ಹಿ ಅಂದ್ರೆ ಇವ ನಮ್ಮ ಅಪ್ಪ ಅಂದಂಗ ಆತಲ್ಲ, ಅದಕ್ಕೆ ನಾ ಗೌರವ ಕೊಡಾಕತ್ತೀನಿ. ಒಬ್ರು ಬೇಕಾದಿರ್ಲಿ, ಅವರು ಸಿದ್ದರಾಮಯ್ಯ ಇರ್ಲಿ, ಏನನ್ಬೇಕು? ಯಡಿಯೂರಪ್ಪ ಇರ್ಲಿ, ಶೋಭಕ್ಕ ಇರ್ಲಿ. ಯಡಿಯೂರಪ್ಪ ಅಂಡ್ ಶೋಭಕ್ಕ ಇಬ್ರು ಬಂದ್ರ ಒಬ್ರಿಗೆ ಎಂದೆಂದೂ ಹೇಳಕ್ ಹೋಗ್ಬಿಡ್ರಿ ದಯವಿಟ್ಟು. ನೋಡಿ, ದೇ ಆಯ್ತಾ? ಒಬ್ಬನಿದ್ರು ಪ್ಲೂರಲ್ ಇವರು, ಯು. ಆಮೇಲೆ ನಾವು, ವಿ. ಇಲ್ಲೇನಿತ್ತು? ಸಿಂಗ್ಯುಲರ್ ಕಾಮನ್ ನೌನ್ಸ್. ಇಲ್ಲಿ ಪ್ಲೂರಲ್ ಕಾಮನ್ ನೌನ್ಸ್. ಇದು ಒಂದು ಗ್ರೂಪ್ ಮಾಡ್ಕೋಬೇಕು ನೀವು. ಈಗ ರೈಸ್ ಅಂಡ್ ಕರಿ ಅಂದೆ, ಯಾವ ಗುಂಪಿಗೆ ಸೇರುತ್ತದೋ? ಸಿಂಗ್ಯುಲರ್.
ಈಚ್ ಆಫ್ ಯುವರ್ ಪ್ಯಾಂಟ್ಸ್ ಅಂದೆ, ಇದು ಯಾವ ಗುಂಪಿಗೆ ಸೇರುತ್ತೆ? ಸಿಂಗ್ಯುಲರ್ ಆಗೋದಿಲ್ಲ. ನಾನು ಹೇಳಿದ್ದೀನಿ ನಿಮ್ಗೆ, ಇದು ಎಂದೆಂದಿಗೂ ಸಿಂಗ್ಯುಲರ್ ಆಗಲ್ಲ ಇದು. ಆಮೇಲೆ ನೀವು ಹಾಕೋತಿರಲ್ಲ ಚಸ್ಮಾ, ಪ್ಲೂರಲೇ ಇವು. ಆಮೇಲೆ ಕತ್ರಿಗಳು ಪ್ಲೂರಲೇ, ಎಂದಿಗೂ ಪ್ಲೂರಲೇ ಇವು. ಆಮೇಲೆ ಪ್ಯಾಂಟ್ಸ್ ಒಳಗೆ ಹಾಕೊಳ್ಳೋದು ಇದು ಪ್ಲೂರಲೇಯ, ಸಿಂಗ್ಯುಲರ್ ಆಗೋದಿಲ್ಲ. ಹೆಂಗಾದ್ರೂ ಇರ್ಲಿ ಅದು. ಈ ವಸ್ತು ನೀವು ಈಚ್ ಆಫ್ ಅಂದಾಗ ಸಿಂಗಲ್ ಅಂದ್ರಿ ಅಂದ್ರೆ ಈ ಕಡೆದು ಹರಿದೇ ಹೋಗ್ಬಿಡ್ತಾವೆ ಇವು. ಈಚ್ ಆಫ್ ಯುವರ್ ಪ್ಯಾಂಟ್ಸ್ ಅಂದ್ರೆ ನೀವೇನನ್ಬೇಕು? ಒನ್ ಆಫ್ ದ ಗ್ಲಾಸಸ್ ಅಂದ್ರೂ ಇದೆ. ಯಾವುದು? ಒನ್ ಆಫ್ ದ ಬುಕ್ಸ್ ಅಂದ್ರೆ ಇಲ್ಲಿ ನೋಡ್ಬೇಕು. ಎಲ್ಲಿ? ಒನ್ ಆಫ್ ಯುವರ್ ಶರ್ಟ್ಸ್ ಅಂದ್ರೆ ಸಿಂಗ್ಯುಲರ್. ಸೊಂಟದ ಕೆಳಗೆ ಏನಿದ್ರು ಅದೇನಾಗುತ್ತೆ? ಪ್ಲೂರಲ್ ಆಗುತ್ತೆ, ಸಿಂಗ್ಯುಲರ್ ಆಗೋದಿಲ್ಲ. ಸಿಂಗ್ಯುಲರ್ ಯಾವ್ದಾಗುತ್ತೆ ಅಂದ್ರೆ ಇದ್ರ ಕೆಳಗೆ ರೌಂಡ್ ಕಟ್ಕೋತಿರಲ್ಲ ನೀವು, ಅದು ಸಿಂಗ್ಯುಲರ್ ಆಗುತ್ತೆ. ಸ್ನಾನ ಮಾಡಿದಾಗ ಏನ್ ಕಟ್ಕೋತೀರಾ? ಟವಲ್, ಸಿಂಗ್ಯುಲರ್. ಆಮೇಲೆ ಪಂಚೆ, ಸಿಂಗ್ಯುಲರ್. ಸ್ಯಾರಿ, ಸಿಂಗ್ಯುಲರ್. ಲೇಡೀಸಿಗೂ ಹೇಳ್ಬೇಕು ಕರೆಕ್ಟ್ ಆಗಿ. ಸ್ಯಾರಿ ಸಿಂಗ್ಯುಲರ್, ನೈಟಿ ಸಿಂಗ್ಯುಲರ್, ಪೈಜಾಮಾಸ್ ಪ್ಲೂರಲ್, ಸಿಂಗಲ್ ಅನ್ಬಾರ್ದು. ಟ್ರೌಸರ್ಸ್ ಪ್ಲೂರಲ್. ಮೈ ಡಿಯರ್ ಫ್ರೆಂಡ್ಸ್, ಇವು ನಿಮ್ಗೆ ಬಹಳ ಟೆನ್ಷನ್ ಕೊಡ್ತಾವೆ ಇವು. ಅದಕ್ಕೆ ಏನ್ ಮಾಡ್ರಿ, ಈ ತರ ಒಂದು ಚಾರ್ಟ್ ಹಾಕೊಂಡು ವರ್ಕ್ ಮಾಡ್ರಿ. ಅವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಅವು ಸುಡುಗಾಡು ಬೇಡ ಬೇಡ, ಅವು ತಲೆ ಕೆಡಿಸ್ತಾವು. ತಡೀರಿ, ಇದಾಯ್ತಾ? ಒಂದ್ ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಐ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್, ಹಿ ಶಿ ಇಟ್ ಇದ್ದಾಗ ಈಸ್, ದೇ ಯು ವಿ ಇದ್ದಾಗ ಆರ್. ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತಿದ್ದು? ವಾಸ್. ಇದು ವಾಸ್, ಇದು ಕೂಡ ವಾಸ್ ಆಗಲ್ಲ, ಇದು ವೇರ್. ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾವ್ ಆಗುತ್ತೆ, ಇದು ಹ್ಯಾಸ್ ಆಗುತ್ತೆ, ಇದು ಹ್ಯಾವ್ ಆಗುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾವ್ ಬೀನ್ ಆಗುತ್ತೆ, ಇದು ಹ್ಯಾಸ್ ಬೀನ್ ಆಗುತ್ತೆ, ಇದು ಹ್ಯಾವ್ ಬೀನ್ ಇರುತ್ತೆ. ನೆಗೆಟಿವ್ ಅಲ್ಲಿ ಇದು ಡೋಂಟ್ ಆಗುತ್ತೆ, ಈ ಕಡೆದು ಡಸಂಟ್ ಆಗುತ್ತೆ, ಇದು ಡೋಂಟ್ ಆಗುತ್ತೆ. ಮಿಕ್ಕಿದು ಟೆನ್ಷನ್ ಇಲ್ಲ, ಇವು ಕಾಮನ್. ಇವು ಯಾವುದು? ಹ್ಯಾಡ್, ಡಿಡ್, ಹ್ಯಾಡ್ ಬೀನ್, ಎರಡಕ್ಕೂ ಕಾಮನ್. ಇವು ಟೆನ್ಷನ್ ಇಲ್ಲ. ಮೇನ್ ಕನ್ಫ್ಯೂಷನ್ ಆಗೋದು ಇದು. ಮೈ ಪೇರೆಂಟ್ಸ್ ಇದ್ದಾಗ ಡೋಂಟ್ ಡಸಂಟ್. ಪೇರೆಂಟ್ಸ್ ಇಲ್ಲಿ ಬರ್ತಾರೆ, ಅವರು ಈ ಗುಂಪಲ್ಲಿ ಬರ್ತಾರೆ. ಏನಿದೆ ಇಲ್ಲಿ? ಡೋಂಟ್. ದ ಯಂಗ್ ಕಪಲ್. ಕಪಲ್ ಅಂದ್ರೆ ಏನು? ಸಿಂಗ್ಯುಲರ್ ಪ್ಲೂರಲ್? ಈಗ ಕಪಲ್ ರೀ, ಇವರು ಗಂಡ ಹೆಂಡತಿ ಕಪಲ್, ಇಬ್ರು ನಗಾಕತ್ತಾರೆ. ಇವರು ಸಿಂಗ್ಯುಲರ್ ಅಂಡ್ ಪ್ಲೂರಲ್? ಪ್ಲೂರಲ್ ಅನ್ಬಾರ್ದು. ಪ್ಲೂರಲ್ ಅಂದ್ರೆ ಇಬ್ಬರು ನಡುವೆ ಬಿರುಕು ಬಿದ್ದ್ಬಿಡುತ್ತೆ. ಇವರು ಸಿಂಗಲ್. ಇವರು ಎಲ್ಲಿವರೆಗೆ? ಡೈವರ್ಸ್ ಆಗೋವರೆಗೆ. ಡೈವರ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಇಬ್ಬರಿಗೂ ಈ ಪಾಪು ಹುಟ್ಟುವವರಿಗೆ ಸಿಂಗಲ್ ಆಕ್ಕರವ್ರು, ಕಪಲ್. ಪಾಪು ಹುಟ್ಟಿದ ತಕ್ಷಣ ಇವರಿಬ್ಬರಿಗೆ ಏನಂತಾರೆ? ಪೇರೆಂಟ್ಸ್ ಅಂತಾರೆ. ಈಚ್ ಆಫ್ ದ ಪೇರೆಂಟ್ಸ್ ಡೋಂಟ್ ಡಸಂಟ್. ದಾರಿ ತಪ್ಪಿಸ್ಕೊಳಕತ್ತೀರಿ ನೀವು. ಈಚ್ ಆಫ್ ಅಂದ ತಕ್ಷಣ ಇಲ್ಲಿ ನೋಡ್ಬೇಕು. ಅದಕ್ಕೆ ಆನ್ಸರ್ ಯಾವುದು?
ಈ ರೂಲ್ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ಸ್ ಕೊಡ್ತೀನಿ, ನೀವು ಹೆಂಗ್ ಮಾಡ್ತೀರಾ ನೋಡಿ ಇವಾಗ. ಆಯ್ತಾ? ಇದು ಚಾರ್ಟ್ ಬರೆದಿಟ್ಕೊಂಡ್ಬಿಡ್ಬೇಕು ಕರೆಕ್ಟಾಗಿ. ಇಲ್ಲಿ ನೋಡ್ರಪ್ಪ, ಬರಿಬೇಡ್ರಿ, 1 ಸೆಕೆಂಡ್ ಇನ್ನೂ ಇದೆ. ಬರೀರಿ ಅಂತ ಸಂಗ ತಲ್ವಾರ್ ತೆಗ್ದಂಗೆ ತೆಗಿತಾರೆ ಪೆನ್ಗಳು. ಸಮಾಧಾನ. ಕಾಲೇಜಲ್ಲಿ ಬರ್ದ್ ಸಾಕಾಗಿಲ್ಲ ನಿಮ್ಗೆ? ಬರ್ದೇ ಇಲ್ಲ, ಕಷ್ಟ ಅದ ಈಗ. ಬರೆಸ್ಬೇಕು ನಾನೀಗ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಕೆಚ್ ಹಾಕೊಂಡು ಇಲ್ಲಿ ನೋಡಿ, ಇದು ಡೋಂಟ್, ಡಸಂಟ್, ಡೋಂಟ್ ಇದೆಯಲ್ಲ, ನೆಗೆಟಿವ್ ಸೆಂಟೆನ್ಸ್ಗಳಿಗಿದ್ದು. ಯಾವ ಸೆಂಟೆನ್ಸ್ಗಳಿಗೆ? ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬಿಡ್ತಾನೆ. ನಾವು ಕನ್ನಡ ಮಾಧ್ಯಮದಿಂದ ಬಂದವ್ರಗ ಇದು ಬಹಳ ಚಂದ ಕಾಣಿಸ್ತೈತಿ. ಯಾವ್ದು? ಸಿಕ್ಕಲ್ಲಿ ಡೋಂಟ್ 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 ಅನ್ಕೊಂಡ್ ಹೊಂಟಿರ್ತಾರ. he don't, she don't, I don't, the shopkeeper don't. ಎಲ್ರಿಗೂ ಒಂದೇ ಡೈಲಾಗ್ ಹೊಡೆಯೋರು. ಕನ್ನಡ ಮಾಧ್ಯಮದಿಂದ ಬಂದಿರೋರಿಗೆ ಗೊತ್ತು. ನಾನು 3ನೇ ಕ್ಲಾಸ್ ಮಠ ಕನ್ನಡ ಮಾಧ್ಯಮ ವಿದ್ಯಾರ್ಥಿನಿ. 4ನೇ ಕ್ಲಾಸಿಗೆ ಕರ್ಕೊಂಡೋಗಿ ನಮ್ಮ ಅಪ್ಪಾಜಿಗೆ ಏನ್ ಫ್ಲಾಶ್ ಆಯ್ತು, ಕಾನ್ವೆಂಟ್ ಶಾಲೆಗೆ ಹಾಕ್ಬಿಟ್ರು. ಏನೇನು ಗೊತ್ತಾಗೋದು. ಎಲ್ರು ಇಂಗ್ಲಿಷ್ನಾಗ ಮಾತಾಡಕತ್ತಾರೆ, ನನಗೆ ನೋಡಿ ಎಲ್ರು ಇಂಗ್ಲಿಷ್ನಾಗ ಬೈಯಾಕತ್ತಾರೆ. ಆ ಹುಡುಗಿಯರು ಲುಕ್ ಅಟ್ ದಟ್ ಇಡಿಯಟ್ ಅನ್ನಕತ್ತಾರೆ. ಅಯ್ಯಯ್ಯೋ, ಇದನ್ನ ಕೇಳಕ್ ನಾ ಇಲ್ಲಿ ಬರ್ಬೇಕಿತ್ತ. ಅಪ್ಪಾಜಿ ನಾ ಹೋಗೋದಿಲ್ರಿ ಅಂದೆ. ಮನೆಗೆ ಹೋಗಿ, ಹೋಗ್ತೀವೋ ಜಾಡ್ಸೋದಿಲ್ಲ ಅಂದ್ರು. ಮತ್ತೆ ಹೋಗೋದು, ಬೈಸ್ಕೊಳ್ಳೋದು, ಹೋಗೋದು. 2 ವರ್ಷ ಕಷ್ಟಪಟ್ಟಿನಿ ನಾನು ಕಲಿಯಕ್ಕೆ. 1 ವರ್ಷ ಅಲ್ಲ, 2 ವರ್ಷ ಹತ್ತಿದ್ದೀನಿ. ಆಮ್ಯಾಗ 3ನೇ ವರ್ಷ ತಗೊಂಡೆ ನೋಡ್ರಿ. ಯಾರ್ಯಾರು ಬೈತಿದ್ರು ಎಲ್ರಿಗೂ ಬೆಂಡ್ ಹತ್ತಿದೆ, ಯಾರಿಗೂ ಬಿಟ್ಟಿಲ್ಲ. ಹಂಗ ಮೈ ಡಿಯರ್ ಫ್ರೆಂಡ್ಸ್, ಕನ್ನಡ ಮಾಧ್ಯಮದಿಂದ ಬಂದವ್ರಗ ಈ ಪದಗಳು ಬಹಳ ಚಂದ ಕಾಣಿಸ್ತಾವ. ಚಂದ ಕಾಣೋದು ನಮ್ಮ ಉತ್ತರ ಅಲ್ಲ, ನಮ್ಗ ಕರೆಕ್ಟಾಗಿ ಐಡೆಂಟಿಫೈ ಮಾಡಕ್ ಬರ್ಬೇಕು. ಈಗ ಒಂದು ಕೆಲಸ ಮಾಡಿ, ಇದು ಒಂದು ಚಾರ್ಟ್ ಹಾಕೊಳ್ಳಿ ನೀವು. ಇಷ್ಟು ಇದ್ರ ಮ್ಯಾಗ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ. ಯಾಕೆ ಮಾಡಕ್ ಬರುದಿಲ್ಲ ನೋಡೇ ಬಿಡು, ನೀವು ಬರ್ಕೊಳ್ಳಿ. ಇದರ ಅರ್ಥ ಬರ್ಕೊಳ್ಳಿ ಕನ್ನಡದಲ್ಲಿ. ಆಮ್ ಅಂದ್ರೆ ಈಗ, ವಾಸ್ ಅಂದ್ರೆ ಆಗ, ಹ್ಯಾವ್ ಅಂದ್ರೆ, ಹ್ಯಾವ್ ಬೀನ್ ಅಂದ್ರೆ, ಡೋಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ ಯಾವುದು? ನೆಗೆಟಿವ್. ಹ್ಯಾವ್ ಅಂದ್ರೆ ಹೊಂದಿರೋದು ಕನ್ನಡದಲ್ಲಿ. ಬರ್ಕೊಳ್ಳಿ, ಹ್ಯಾವ್ ಅಂದ್ರೆ ಹೊಂದಿರೋದು. ಹ್ಯಾವ್ ಬೀನ್ ಅಂದ್ರೆ, ಹ್ಯಾವ್ ಬೀನ್ ಅಂದ್ರೆ ಇದ್ದೇನೆ ಅಂತೇಳಿ ಅರ್ಥ ಕೊಡುತ್ತೆ. ಇದ್ದೇನೆ. ಹ್ಯಾವ್ ಬೀನ್ ಅಂದ್ರೆ ಇದ್ದೇನೆ. ಹ್ಯಾಸ್ ಬೀನ್ ಅಂದ್ರೆ ಇದ್ದಾನೆ, ಇದ್ದಾಳೆ ಅಥವಾ ಇದೆ ಸಿಂಗ್ಯುಲರಿಗೆ. ಈ ಹ್ಯಾವ್ ಬೀನ್ ಅಂದ್ರೆ ಇದ್ದಾರೆ. ಬರೆಸ್ತೀನಿ, ಅಲ್ಲಿ ಬರ್ಕೊಳ್ಳಿ ಮೇಲೆ. ಹ್ಯಾವ್ ಅಂದ್ರೆ ಹೊಂದಿರುವುದು, ಹೊಂದುವಿಕೆ, ಹೊಂದುವಿಕೆ. ಸಿಂಗ್ಯುಲರ್ ಪ್ಲೂರಲ್. ಈ ಚಾರ್ಟ್ ನೆನ್ಪಿಟ್ಕೊಳ್ಳಿ, ಬಹಳ ಹೆಲ್ಪ್ ಆಗತ್ತೆ ಇದು. ಇದು ಕನ್ನಡದಲ್ಲಿ ಬಹಳ ಕೆಲಸ ಮಾಡ್ತವೆ. ಈಗ ಈಸು, ಈಗ, ಆಗ ಅಂತ ಬರ್ಕೊಂಡಿದೆ ನೋಡಿ, ಅದು ಹೇಳ್ತೇನೆ ನಿಮ್ಗೆ. ಹೊಂದುವಿಕೆ. ಇದು ಹ್ಯಾವ್ ಅಂದ್ರೆ ಹೊಂದಿರೋದು, ಹ್ಯಾವ್. ಬರ್ಕೊಂಡ್ರಾ? ಇವೆಲ್ಲ ಏನ್ ಬರೆಯೋದು ಬೇಡ. ಇದು ನವಜೋಡಿ ಸಿಂಗ್ಯುಲರ್. ಆರಾಮಾಗಿ, ಕೂಲ್ ಆಗಿ, ಏನೂ ಅರ್ಜೆಂಟ್ ಇಲ್ಲ.
ಸ್ಲೋ ಆಗೇನೆ ಹೋಗೋಣ. ನಾವು ಅವಸರದಲ್ಲಿ ಏನೂ ಮಾಡೋದು ಬೇಡ, ಆರಾಮಾಗಿ ಏನು ಮಾಡ್ತೀವೋ ಅದು ಎಕ್ಸಾಮ್ನಾಗ ಬರಬೇಕು, ಅದನ್ನೇ ಮಾಡೋದು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವಾಟ್ ಎವರ್ ಯು ಲರ್ನ್ that should help you in the question paper. ಯಾವ್ಯಾವ ಪೇಪರ್ ಸಿಗ್ತಾವ ತಂದನ ಆಮೇಲೆ ಮಾಡಿಸ್ತೀನಿ ನಿಮ್ಮ ಕೈಯಿಂದ. ಇವು ಗೌರ್ಮೆಂಟ್ ಎಕ್ಸಾಮ್ಸ್ ಪೇಪರ್ ಯಾವ್ಯಾವ ಇದಾವೋ ಅದನ್ನ ಐ ವಿಲ್ ಬ್ರಿಂಗ್ ಇಟ್ ಫ್ರಮ್ ದ ನೆಟ್ ಆ್ಯಂಡ್ ಐ ಹೆಲ್ಪ್ ಯು ಟು ಸಾಲ್ವ್ ದಟ್ ಇನ್ ದ ಫ್ಯೂಚರ್. ಮುಂದಕ್ಕೆ ಮೊದಲು ಇವು ಬೇಸ್ಮೆಂಟ್ ಚೆನ್ನಾಗಿ ಹಾಕೊಂಡ್ಬಿಡೋಣ. ಪ್ರತಿದಿನ ಒಂದು ಅರ್ಧ ತಾಸು ವೊಕ್ಯಾಬ್ಯುಲರಿ ಕಂಪಲ್ಸರಿ. ಏನಂದ್ರೆ ನಾನು ವೊಕ್ಯಾಬ್ಯುಲರಿ ಕಂಪಲ್ಸರಿ. ಯಾಕಂದ್ರೆ 50% ಆಫ್ ಯುವರ್ ಪೇಪರ್ ಹ್ಯಾಸ್ ವೊಕ್ಯಾಬ್ಯುಲರಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? 50% ಏನಿರುತ್ತೆ ವೊಕ್ಯಾಬ್ಯುಲರಿ, 50% ಗ್ರಾಮರ್ ಇರುತ್ತೆ. ಈಗ ಬರ್ಕೊಂಡ್ರ ಇದು ಬರ್ಕೊಂಡ್ರ? ನಾನು 10 ಉದಾಹರಣೆಗಳನ್ನು ಕೊಡ್ತೀನಿ. How many examples? I will give you 10 examples. Answer ನೀವೇ ತುಂಬ್ತೀರಾ ಈಗ. ಒಂದನೇದು, ಫಸ್ಟ್ ಒನ್, the police dash busy. The police dash busy. The police dash busy. With respect to the elections. With respect to the elections. At present. At present ಅಂದ ತಕ್ಷಣ ಇಲ್ಲಿ ನೋಡ್ಬೇಕು ನೀವು. ಇಲ್ಲೇನಿದೆ? ಇಲ್ಲಿ ಏನಿದೆ ಅರ್ಥ ಮುಂದೆ ಬಂದ್ಬಿಡ್ರಿ ನೀವು. ಇಲ್ಲಿ ಬರೀಪ, ನನಗೆ ಸ್ವಲ್ಪ ವೀಕ್ ಇದ್ದವ್ರ ಮ್ಯಾಗ ಭಾಳ ಇದಿರ್ತೈತಿ. ಬರ್ರಿ ಮುಂದೆ ಬರ್ರಿ, ನೀವು ಹೇಳ್ತೇನೆ, ಅಲ್ಲೇ ಕೂಡ್ತೀರಿ. ಹಿಂಗನಾಗತ್ತಾರ, ಬ್ಯಾಡ್ರಿ ಸರ್ ಹುಡುಗಿಯಾರ ಅದಾರಲ್ಲಿ ಅಂತೇಳಿ. ಬರ್ರಿ ಎಲ್ರೂ ಒಂದೇ, ನಾವು ಹಿಂಗಿರ್ಬೇಕು ಬೇಕಾ? ಎಸ್, ಗುಡ್ ಬಾಯ್ಸ್. ನಾ ಈಗ ಏನು ಬರ್ಸೀನಿ ನಿಮ್ಗೆ? ದ ಪೊಲೀಸ್ ಡ್ಯಾಶ್ ಬ್ಯುಸಿ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಷನ್ಸ್ ಆಟ್ ಪ್ರೆಸೆಂಟ್ ಅಂದೆ. ಆಟ್ ಪ್ರೆಸೆಂಟ್ ಅಂದ ತಕ್ಷಣ ನೋಡ್ಬೇಕು ಇಲ್ಲೈತಿ. ಈಗ ಈ ಲೈನ್ನಾಗ ನಿಮ್ಮ ಆನ್ಸರ್ ಐತಿ. ಈ ಕಡೆ ನೋಡಕ್ಕ ಹೋಗ್ಬೇಡ್ರಿ. ಪೊಲೀಸಿಗೆ ಈಸ್ ಆರ್ ಅಲ್ಲಪ್ಪ, ನಾ ಹೇಳಿನ ಮೊದಲನೇ ಕ್ಲಾಸಲ್ಲಿ ಹೇಳ್ರಿ. ಈಸ್, ಅಯ್ಯಯ್ಯೋ ನಾ ಸತ್ತೆ. ತೆಗೀರಿ, ಮೊದಲನೇ ಪೇಜ್ ತೆಗೀರಿ. ನಾ ಏನ್ ಬರ್ಸಿನ್ ತೆಗೀರಿ. ಓದಂಗೆ ಇಲ್ಲಪ್ಪ. ರೆಡಿಮೇಡ್ ನಮ್ಗೆ ರಿಸಲ್ಟ್ ಬೇಕಂದ್ರೆ ಎಲ್ಲಿಂದ ತಗೊಂಬರ್ಲಿ? ತೆಗೀರಿ. ಪ್ಲೂರಲ್ ಕಾಮನ್ ನೌನ್ಸ್ ಅಂತ ತೆಗೀರಿ. ಅಯ್ಯೋ, ಹಿಂಗ್ ಓದಿದ್ರೆ ಮುಗಿತ್. ನೀವು ಡೈಲಿ ಓದ್ಬೇಕು. ನಾ ಬರ್ಸಿದ್ದು ಅಲಿಯವರೇ, ಪ್ಲೂರಲ್ ನೌನ್ಸ್ ಅಲ್ಲಿ ಪೊಲೀಸ್ ಇದೆಯೋ ಇಲ್ಲೋ ನೋಡ್ರಿ. ಇದೆಯಾ? ಇದೆ ತಾನೆ. ಆವತ್ತು ಬಂದ್ ಮಾಡಿದ್ದ ಅಲಿ ಇವತ್ತು ಹುಡುಕಾಕತ್ತಾರದು. ಎಲ್ಲೈತಪ್ಪ ಅದು? ಇಲ್ಲೈತೋ ಮರ ಅಂತ. ಅದಕ್ಕೆ ಆನ್ಸರ್ ನೋಡ್ರಿ, ಆರ್ ಈಸ್ ಐತಾ? ಪೊಲೀಸ್ ಈ ಗ್ರೂಪ್ನಾಗ ಬರ್ತದೋ, ಈ ಗ್ರೂಪ್ನಾಗ ಬರ್ತದೋ, ಈ ಗ್ರೂಪ್ನಾಗ ಬರ್ತದ? ಈ ಗ್ರೂಪ್ನಾಗ ಬರ್ತದೆ. ಅದಕ್ಕೆ ಆನ್ಸರ್ ಯಾವುದು? ಹಿಂಗ ಮ್ಯಾಚ್ ಮಾಡ್ಬೇಕು. ಹೆಲ್ಪಿಂಗ್ ವರ್ಡ್ಸ್ ಕಲಿಯೋದು ಇದಕ್ಕಿಂತ ಉತ್ತಮ ಮೆಥಡೇ ಇಲ್ಲ ನಿಮ್ಗೆ. ಬರೀರಿ. ನೆಕ್ಸ್ಟ್ 10 ಉದಾಹರಣೆ ಕೊಡ್ತೀನಿ. 10 ಉದಾಹರಣೆವರೆಗೂ ನಾ ಗಪ್ ಕೂಡ್ತೀನಿ, ಏನೇನು ಹೇಳೋದಿಲ್ಲ. ನೀವ ಮಾಡ್ಬೇಕು. ಬರ್ಕೊಡಿ. ನೈದರ್ ಕುಮಾರ್, KUMAR, ಸುಮಾರ್ ಅಲ್ಲ, ಕುಮಾರ್. ನೈದರ್ ಕುಮಾರ್ ನಾರ್, NOR, ನಾರ್, his family members. Neither
Kumar nor his family members dash active, 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 active ಆದ್ಮೇಲೆ ದೆನ್ ಅಂತ ಕೊಟ್ಟಿದ್ದಾರೆ. ದೆನ್ ಅಂದ್ರೆ ಕನ್ನಡದಲ್ಲಿ ಆಗ, ಅವಾಗ. ಆವಾಗ ಅಂದ ತಕ್ಷಣ ಈ ಕಡೆ ನೋಡಕ್ ಹೋಗ್ಬಾರ್ದು, ನೀವು ಈ ಲೈನ್ ನೋಡ್ಬೇಕು. ಸರ್ ಲೈನ್ ಅಂತೂ ನೋಡಕತ್ತೀವಿ. ಈಗ ಕುಮಾರಿಗ್ ತಗೋಬೇಕು ಏನ್ ಫ್ಯಾಮಿಲಿ ಮೆಂಬರ್ಸಿಗೆ ತಗೋಬೇಕು? ಕುಮಾರಿಗ್ ತಗೊಂಡ್ರೆ ಆನ್ಸರ್ ಏನಾಕೈತಿ? ಫ್ಯಾಮಿಲಿ ಮೆಂಬರ್ಸ್ ತಗೊಂಡ್ರೆ ನೈದರ್ ಇಂದ ಸ್ಟಾರ್ಟ್ ಆದಾಗ ಮೊದಲು ಯಾರ್ದ ಹೆಸರು ಬರ್ತದೋ ಅದನ್ನ ತಗೋಬಾರ್ದು, ಬಿಟ್ಬಿಡ್ಬೇಕು. ಎರಡನೇ ಸಬ್ಜೆಕ್ಟ್ ಏನೈತಿ? ನೈದರ್ ಪಕ್ಕದಲ್ಲಿ ನಾರ್ ಕೊಟ್ಟಿದಾರ ಇದೆಯಾ? ನಾರ್ ಪಕ್ಕದಲ್ಲಿ ಏನಿದೆ? ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ತಗೋಬೇಕು. ಆನ್ಸರ್ ಯಾವುದು? ಬರ್ಕೊಳ್ಳಿ. ಜೀರ್ಣ ಮಾಡೋದು ಕಷ್ಟ ಆಗ್ತಾ ಇದೆ. 10 ಎಕ್ಸಾಂಪಲ್ಸ್ ಹೋಗ್ಲಿ, ಆಮೇಲೆ ಗೊತ್ತಾಗಕ್ ಚಲೋ ಆಕೈತಿ. ಕೆಲವ್ರು ನೋಡಕತ್ತಾರ, ಏನ್ಪ ಇದು ಕಣ್ಣ ಹಿಂಗ ತಿರ್ಗಾಕತ್ತವ್ರು. ಇನ್ನೂ 8 ಉದಾಹರಣೆ ಹೋಗ್ಲಿ, ಡೋಂಟ್ ವರಿ. ಇನ್ನೊಂದು ಬರೀರಿ. ನೈದರ್ ರೇಣುಕಾ and Suma, Renuka and Suma, nor Renuka and Suma, nor Savita, 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 dash happy, NOW, now, dash happy now. ನೀವೇನಂದ್ರಿಮ್ಮ? ನೀವೇನಂದ್ರಿ? ನೀವು ಈಸ್ ಅಂದ್ರಿ, ಬೆನ್ ತಟ್ಕೊಳ್ಳಿ. ಕರೆಕ್ಟ್ ಅದು. ಯಾಕೆ ಈಸ್ ಅಂದ್ರಿ ನೀವು? ನಾವು ಅಂದ್ಕೊಡೋಣ. ರೇಣುಕಾ ಮತ್ತು ಇನ್ನೊಬ್ಬಕ್ಕೆ ಯಾರದ ಆ್ಯಂಡ್ ಅವರಿಬ್ಬರಿಗೂ ಕಾಟ್ ಹೊಡೀರಿ, ಸಂಬಂಧ ಇಲ್ಲ ಅವರು. ಯಾಕ? ನೈದರ್ ಕೊಟ್ಟಾನ. ನಾವು ಕನ್ಸಿಡರ್ ಮಾಡೋದು ಯಾರಿಗೆ? ಸವಿತಾಗ ಮಾತ್ರ. ಅದಕ್ಕೆ ಆನ್ಸರ್ ಯಾವುದು? ಈಸ್ ಅಂದ್ರಿ. ಯಾಕೆ ಈಸ್ ಅಂದ್ರಿ? ನಾವು ಅಂದ್ ಕೊಟ್ಟಾನ. ಇನ್ನೊಂದು ಬರ್ಕೊಡಿ. ದ ಕ್ಯಾಟಲ್ dash, the cattle dash crossing the river yesterday. Ladies, yesterday ಅಂದ್ರೆ ಈ ಕಡೆ ನೋಡಕ್ಕ ಹೋಗ್ಬಾರ್ದು ನೀವು, ಇದಕ್ಕ ಇಲ್ಲಿ ನೋಡ್ಬೇಕು. ಅರುಣ್ ಆನ್ಸರ್ ಏನಂದ್ರಿ ನೀವು? ವೇರ್ ಅಂದ್ರು, ವಾಸ್ ಅಂದ್ರು. ನೀವು ಅಂದಿದ್ದೇನು ಅರುಣ್? ವಾಸ್ ಅಂದ್ರಿ, ಇಲ್ಲ ವೇರ್ ಅಂದ್ರಿ ಮೊದಲು. ರಜ ಪ್ಲೂರಲ್ ಹಾಕಿರ್ತದ, ಮತ್ತ ಅದ ಕರೆಕ್ಟ್ ಇತ್ತು ಆನ್ಸರ್ ಅಂತ ಹೇಳಕತ್ತೀನ. ಈಗ ಅರುಣಿಗೆ ಕರೆಕ್ಟ್ ಅಂದ್ರೆ ಅರುಣ್, ವರ್ ಅಂದ್ರು. ಅರುಣ್ ಇನ್ನೊಂದ್ಸರಿ ಹೇಳಿ ಅಂದ ತಕ್ಷಣ ಇಲ್ರಿ ಸರ್ ವಾಸ್ ಅಂದ್ರು. ಈ ಅನುಮಾನ ಬರಬಾರ್ದು. ನಾನು ಬರ್ಸಿದ್ದೀನಿ ಅರುಣ್, ಕ್ಯಾಟಲ್ ಅನ್ನೋದು ಪ್ಲೂರಲ್ ಅಂತ ಬರ್ಸೀನಿ. ಈ ಕಡೆ ನೋಡಕ್ಕ ಹೋಗ್ಬಾರ್ದು, ಇಲ್ಲಿ ನೋಡ್ಬೇಕು. ಆನ್ಸರ್ ಯಾವುದು? ಯಾಕಂದ್ರೆ ಆಗ ಅಂತ ಕೊಟ್ಟಾನ. ಟುಡೇ ಅಂತ ಕೊಡ್ತಿದ್ರೆ ಆರ್, ನೌ ಅಂತ ಕೊಟ್ರೆ ಆರ್, ಇನ್ ದ ಮಾರ್ನಿಂಗ್ ಅಂತ ಕೊಟ್ರೆ ನೆನ್ಪಿಟ್ಕೊಳ್ಳಿ. ಇನ್ ದ ಮಾರ್ನಿಂಗ್ ಅಂತೇಳಿ ಮನುಷ್ಯ ಯಾವಾಗ ಹೇಳ್ತಾನೆ? ಆ ಮಾರ್ನಿಂಗ್ ಮುಗಿದ ಮೇಲೆ ಹೇಳ್ತಾನ. ಈಗ ನಾನು
ಸಂಜೀಗ ಇನ್ ದ ಈವ್ನಿಂಗ್ ಅಂತ ಹೇಳಕ್ ಬರುದಿಲ್ಲ ನಾನು. ಇದು ಮುಗಿಬೇಕು, ಕತ್ಲಾಗ್ಬೇಕು, ರಾತ್ರಿ ವೇಳೆ ಚಾಲು ಆಗ್ಬೇಕು. ಆವಾಗ ನಮ್ದು ಈವ್ನಿಂಗ್ ಏನಾಕೈತಿ, ಪಾಸ್ ಆಕೈತಿ. ಹೆದರ್ಕೋಬೇಡಿ. ನೆಕ್ಸ್ಟ್ ಒನ್, ಯುವರ್ 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 ಶಾರ್ಟ್ಸ್, SHORTS, your shorts dash 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 old, so please throw them. ನಿನ್ನ ಹಾಫ್ ಪ್ಯಾಂಟ್ ಏನಾಗೈತಿ, ಬಹಳ ಹಳೇದಾಗೈತಿ, ಅದಕ್ಕೆ ಎಸ್ ಬಿಡು. ಈಗ ಹೌದು ಸರ್, ಇದನ್ನ ನಾನು ಪ್ರೆಸೆಂಟ್ ಅಲ್ಲಿ ತಗೋಬೇಕು ಅಂಡ್ ಪಾಸ್ಟ್ ಅಲ್ಲಿ ತಗೋಬೇಕು. ಹಳೇದ ಆಗ್ಯಾವ, ಅದಕ್ಕೆ ಎಷ್ಟು ಬಿಡು ಅಂತ ಹೇಳಕತ್ತಾನೆ. ಒಗದು ಬಿಡು ಅಂತೇಳಿ ಪ್ರೆಸೆಂಟ್ನಾಗ ಹೇಳಕತ್ತಾನ. ಏನು ಹೇಳಕತ್ತಾನೆ? ಪ್ರೆಸೆಂಟ್ನಾಗ ಹೇಳಿದಾಗ ಈ ಕಡೆ ನೋಡಬಾರ್ದು. ನಾನು ಆನ್ಸರ್ ಏನು ಬರಿಬೇಕು, ಅದಕ್ಕೆ ಬರ್ಕೊಳ್ಳಿ. ಆನ್ಸರ್ ಆರ್ ಯಾವುದು? ಶಾರ್ಟ್ಸ್ ಪಾಸ್ಟ್ ಹೆಂಗಾಗುತ್ತೆ? ಓಲ್ಡ್ ಆಯ್ತು. ಈಗ ನೀನ್ ಹಾಕೊಂಡ್ರೆ ಶಾರ್ಟ್ಸ್ ಓಲ್ಡ್ ಆಗಿದ್ದಾವೆ. ಆಗಿದ್ದಾವೆ ಅಂದ್ರೆ ಇನ್ನೂ ಯೂಸ್ ಮಾಡ್ತಾ ಇದ್ದಾನೆ ಅವನು, ಹೌದಾ? ಇಲ್ಲಿ ಏನಾದ್ರು ಐ ಥ್ರೀವ್ ಇಟ್ ಅಂತ ಕೊಟ್ಟ ಅಂತೇಳಿರಿ. ನಾನು ಎಷ್ಟು ಬಿಟ್ಟೆ ಅಂತ ಕೊಟ್ಟಾಗ, ಎಷ್ಟು ಬಿಟ್ಟೆ ಅಂದಾಗ ಇದಾಕೈತಿ. ಯಾವುದು? ವೇರ್. ಸೇಮ್ ಬರೀರಿ, ಇನ್ನೊಂದು ಕನ್ಫ್ಯೂಷನ್ ದೂರ ಮಾಡ್ತೀನಿ. ಇದಕ್ಕೆ ಆನ್ಸರ್ ಯಾವ್ದ್ರಮ್ಮ? ಆರ್. ಇದೇ ಸೆಂಟೆನ್ಸ್ ಇನ್ನೊಂದು ಬರ್ಕೊಳ್ಳಿ, ಇನ್ನೊಂದು ಬರೀರಿ. ಕನ್ಫ್ಯೂಷನ್ ಒಟ್ಟ ಆಗುದ್ ಬೇಡ, ಈ ಚಡ್ಡಿಗೆ ಬಿಡುದು ಬೇಡ. ಇದು ತಡ್ರಿ, ಇನ್ನೊಂದು. ಯುವರ್ ಶಾರ್ಟ್ಸ್ ಡ್ಯಾಶ್ ಓಲ್ಡ್, ಸೊ ಐ ಥ್ರೀವ್ ದೆಮ್. ಐ ಥ್ರೀವ್ ದೆಮ್ ಅಂತ ಕೊಟ್ಟ. ಥ್ರೋ ಅಂದ್ರೆ ಪ್ರೆಸೆಂಟ್, ಥ್ರೀವ್ ಅಂದ್ರೆ ಆವಾಗ ಈ ಕಡೆ ನೋಡ್ಬೇಕು. ಆನ್ಸರ್ ಹೇಳಿ, ವೇರ್. ಇನ್ನೂ ಅದಾವೆ, ಇವೆಲ್ಲ ಮಾಡಬೇಕಿತ್ತು. ಈಗ ಬರೀ ಎರಡಕ್ಕ ಇಷ್ಟು ಬೆವರಾಕತ್ತೀರಿ ನೀವು. ಎಲ್ರೂ ಬೆವರಾಕತ್ತಾರೆ, ಆದ್ರೆ ಹೇಳ್ಕೊಳಕ್ ಆಗುದಿಲ್ಲ. ಅದು ಹಂಗ ಲೈಟಾಗಿ ಒರೆಸ್ಕೊಳಕತ್ತಾರ. ಅನಿವಾರ್ಯ, ಹೆದರ್ಬೇಡ್ರಿ, ಬೇಕಾದಾಗ್ಲಿ. ಅದು ಇವು ಏನಿವು? ಇಲ್ಲಿ ಏನ್ ಬರ್ಸಿದೀನಿ ನಾನು? ಹೊಂದುವಿಕೆ, ಹೊಂದಿದ್ದಾನೆ. ಬರ್ಕೊಳ್ಳಿ. ಈಚ್ ಆಫ್ ದ ಡಾಕ್ಟರ್ಸ್, ಈಚ್ ಆಫ್ ದ ಡಾಕ್ಟರ್ಸ್, ಈಚ್ ಆಫ್ ದ ಡಾಕ್ಟರ್ಸ್ ಡ್ಯಾಶ್ ಡ್ಯಾಶ್, ಈಚ್ ಆಫ್ ದ ಡಾಕ್ಟರ್ಸ್ ಡ್ಯಾಶ್ ಗುಡ್ ಗುಡ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ನಾವು. ಅಲ್ಲಿ ಬ್ರಾಕೆಟ್ ಅಲ್ಲಿ ಹ್ಯಾಸು ಕೊಡ್ತಾನೆ, ಹ್ಯಾವು ಕೊಡ್ತಾನೆ. ಕನ್ನಡ ಮೀಡಿಯಂದವ್ರು ಒಟ್ಟರು ಹ್ಯಾವ ಗುದ್ದು ಬರ್ತಾರೆ ಎಕ್ಸಾಮ್ನಾಗ. ಯಾಕಂದ್ರೆ ನೋಡ್ತಾರೆ ಡಾಕ್ಟರ್ಸ್ ಅಂತೇಳಿ. ಈಚ್ ಆಫ್ ದ ಡಾಕ್ಟರ್ಸ್ ಅಂದ್ರೆ ಸಿಂಗ್ಯುಲರ್ ಪ್ಲೂರಲ್? ಸಿಂಗ್ಯುಲರ್. ಸಿಂಗ್ಯುಲರಿಗೆ ಡ್ಯಾಶ್ ಅಲ್ಲಿ ಏನಿದೆ? ಹ್ಯಾಸ್ ಇದೆಯೋ ಹ್ಯಾವ್ ಇದೆಯೋ? ನಿಮ್ಮ ಆನ್ಸರ್ ಏನು ಅಂದ್ರೆ ಹ್ಯಾಸ್. ಏನು? ಹ್ಯಾಸ್. ನೆಕ್ಸ್ಟ್ ಒನ್,
ಮೈ ಫ್ರೆಂಡ್ಸ್, ನನ್ನ ಗೆಳೆಯರು. ಗೆಳೆಯರು ಅಂದ ತಕ್ಷಣ ಇಲ್ಲಿ ನೋಡ್ಬೇಕು, ಎಲ್ಲಿ ಪ್ಲೂರಲ್. ಈಗೇನು ನೋಡಾಕತ್ತೀರಿ, ಯಾಕೆ ಬೋರ್ಡ್ ಮ್ಯಾಗ ಬರ್ಸೀನಿ ನಾನು. ಎಕ್ಸಾಮ್ನಾಗ ಏನು ನೋಡ್ತೀರಿ? ಪ್ರಾಕ್ಟೀಸ್ ಮಾಡಿ 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 ಪರ್ಫೆಕ್ಟ್ ಆಗಿರ್ಬೇಕು. ಮೈ ಫ್ರೆಂಡ್ಸ್ ಡ್ಯಾಶ್, ಮೈ ಫ್ರೆಂಡ್ಸ್ ಡ್ಯಾಶ್ ಗುಡ್ ನೇಚರ್. ಮೈ ಫ್ರೆಂಡ್ಸ್ ಡ್ಯಾಶ್ ಗುಡ್ ನೇಚರ್. ಡ್ಯಾಶ್ ಪಕ್ಕದಲ್ಲಿ ಅಡ್ಜೆಕ್ಟಿವ್ ಇದ್ರೆ ಆನ್ಸರ್ ಏನು? ಹ್ಯಾಸು, ಇಲ್ಲಂದ್ರೆ ಹ್ಯಾವ್. ಏನಿದ್ರೆ ಅಡ್ಜೆಕ್ಟಿವ್ ಇದ್ರೆ. ಏನು ನೋಡ್ರಿ, ಇನ್ನೊಂದು ಹೇಳ್ತೀನಿ. ನೈದರ್ ಆಫ್ ದ, ಬರ್ಕೊಳ್ಳಿ, ನೈದರ್ ಆಫ್ ದ 3 brothers, neither of the 3 brothers dash dash knowledge. Neither of the 3 brothers dash knowledge. ಇದಕ್ಕೆ ಹ್ಯಾಸ್ ಕರೆಕ್ಟು ಏನ್ ಹ್ಯಾವ್ ಕರೆಕ್ಟ್? ಅರುಣ್, ನೈದರ್ ಆಫ್ ದ 3 brothers ಸಿಂಗ್ಯುಲರ್ ಆಗುತ್ತೆ. 3 ಜನ ಅದಾರೆ. ನೈದರ್ ಅಂದ್ರೆ 3ರಲ್ಲಿ ಒಬ್ಬನೂ ಕೂಡ, ಒಬ್ಬನಿಗೂ ಕೂಡ ಇಲ್ಲ ಅಂತೇಳಿ ಮೊದಲು ಬರ್ಸಿದ್ದು ನೋಡಿ, ತೆಗೆದು ನೋಡಿಬೇಕಾರೆ. ನೈದರ್ ಆಫ್ ಸಿಂಗ್ಯುಲರ್ ಅಲ್ಲಿ ಬರ್ಕೊಂಡಿದ್ದೀರಾ ನೀವು. ಇವತ್ತು ಓದ್ಕೊಂಡ್ ಬಂದ್ರೆ ಇದು ಚೆನ್ನಾಗಿರುತ್ತೆ. ನಾಳೆ ಓದ್ಕೊಂಡ್ ಬರ್ತೀರಾ? ಟ್ರೈ ಮಾಡ್ತೀರಾ? ಒಂದು ಕೆಲಸ ಮಾಡಿ, ಇವು ಸಿಂಪಲ್ ಆಗಿ ಕೊಡಲ್ಲ. ನಾನು ಸಿಂಗ್ಯುಲರು ಪ್ಲೂರಲ್ ಕಾಮನ್ ನೌನ್ಸ್ ಬರ್ಸಿದ್ನಲ್ಲ, ಅವನ್ನ ಓದ್ಕೊಂಡ್ ಬನ್ನಿ. ಯಾವಾಗ? ನಾಳೆಗೆ. ನಾಳೆ ಸಂಡೇ, ಮಂಡೇಗೆ ರೆಡಿಯಾಗಿ ಬರ್ರಿ, ಟೈಮ್ ಇದೆ. ಯಾರ್ಯಾರು ಪಾಪ ಲೇಟಾಗಿ ಬಂದಿದ್ದಾರೋ ಇಸ್ಕೊಂಡು ಬರ್ಕೋಬೇಕದನ್ನು. ಬರ್ಕೋತೀರಾ? ಬರ್ಕೊಂಡು ಬನ್ನಿ, ಐ ವಿಲ್ ಟೆಲ್ ಯು. ಆಯ್ತಾ? ಈಗ ನಮ್ಮ ಹತ್ರ ಇರೋ ಸ್ವಲ್ಪ ಸಮಯದಲ್ಲಿ 8 ಎಕ್ಸ್ಪ್ಲೇನ್ ಮಾಡಲಮ್ಮ. ಯಾವುದು? ಮೈ ಫ್ರೆಂಡ್ಸ್, ಆಮೇಲೆ ಏನಿದೆ? ಡ್ಯಾಶ್ ಗುಡ್. ನನ್ನ ಗೆಳೆಯರು ಒಳ್ಳೆ ಗುಣಗಳನ್ನು ಹೊಂದಿದ್ದಾರೆ ಅಂದ್ಕೊಟ್ಟಿದ್ದಾರೆ. ಗೆಳೆಯರು ಅಂದ್ಕೊಟ್ಟಾನ, ಗೆಳೆಯ ಅಂದ್ಕೊಟ್ಟಾನ? ಗೆಳೆಯರು ಸಿಂಗ್ಯುಲರ್ ಪ್ಲೂರಲ್? ಅದಕ್ಕೆ ಇಲ್ಲಿ ಏನಿದೆ? ಸಿಂಗಲ್ ಗೆಳೆಯ ಇದ್ರೆ ಏನಕ್ಕದೆ? ಕ್ಲಿಯರಾ? ವೆರಿ ಗುಡ್. ಹಿಂಗ್ ಈಚ್ ಆಫ್ ಮೈ ಫ್ರೆಂಡ್ಸ್ ಅಂತ ಕೊಟ್ನವ, ಅವಾಗ ಶಿ ಅಂತ ಕೊಟ್ಟ, ಅವಾಗ ಬೋತ್ ಆಫ್ ದೆಮ್ ಅಂತ ಕೊಟ್ಟ, ಅವಾಗ ದ ಕಪಲ್ ಅಂತ ಕೊಟ್ಟ, ಅವಾಗ ಹ್ಯಾಸ್. ದ ಪೇರೆಂಟ್ಸ್ ಅಂತ ಕೊಟ್ಟ, ಅವಾಗ ಯುವರ್ ಹೇರ್ ಅಂತ ಕೊಟ್ಟ. ನೋಡಕತ್ತಾರ ಹುಡುಗರು, ಹೇರ್ ಅಂದ್ರೆ ಜಾಸ್ತಿ ಅಂತೂ ಇಲ್ಲ, ಕಡಿಮೆ ಅದಾವು. ಹ್ಯಾಸ್ ಮಾಡೋಣ ಅಂತೇಳಿ. ಹೇರು ಹ್ಯಾವ್ ಆಗಲ್ಲ, ಹ್ಯಾಸ್ ಸಿಂಗಲ್ ಇದು. ಹೇರು ಹ್ಯಾಸ್. ಯುವರ್ ರೈಟ್ ಹ್ಯಾಂಡ್, ಯುವರ್ ಫಿಂಗರ್ಸ್, ಈಚ್ ಆಫ್ ಯುವರ್ ಫಿಂಗರ್ಸ್. ಹ್ಯಾಸ್. ಈಗ ಹಿಡಿತ ಸಿಗಾಕತ್ತೈತಿ. ಆವಾಗಲೇ ನೀವು ಬಹಳ ಕೆಟ್ಟದಾಗ ಗುರಾಯಿಸಾಕತ್ತಿದ್ರಿ, ಭಯಂಕರ ಏನು ಇದು ಅಂತೇಳಿ. ಈಗ ಸ್ವಲ್ಪ ಲೆವೆಲ್ ಚೇಂಜ್ ಆಗೈತಿ. ಒನ್ ಆಫ್ ದ ಡಾಗ್ಸ್ ಹ್ಯಾಸ್. ಯುವರ್ ಸ್ಪೆಕ್ಟಾಕಲ್ಸ್. ಒಂದು ಹೇಳಿದ್ರೆ ಅದನ್ನ ಹಿಡ್ಕೊಂಡು ಆಡ್ಬೋದು. ಈಚ್ ಆಫ್ ಯುವರ್ ಡ್ರೆಸ್ಸಸ್ ಹ್ಯಾಸ್. ವೆರಿ ಗುಡ್. ಈಚ್ ಆಫ್ ಯುವರ್ ಪ್ಯಾಂಟ್ಸ್ ಹ್ಯಾವ್. ಚೇಂಜ್ ಆಗ್ಬಿಡ್ರಿ ಇಲ್ಲಿ. ಈಚ್ ಆಫ್ ಯುವರ್ ಪ್ಯಾಂಟ್ಸ್ ಹ್ಯಾವ್.
One of the scissors. Very good. Have. Correct ಆಗನಾಗತ್ತೀರಿ. Have. Each of the cutting players. Have. Double ಹಿಂಗಿರ್ತಾವಲ್ಲ ಎಲ್ಲ have. One of the forks. Have. ಫೋರ್ಕ್ಸ್ ಅಂದ್ರೆ ಹಿಂಗಿರ್ತಾವ 3-4 ಹಿಂಗ ಗೋಬಿ ಮಂಚೂರಿ ತಿನ್ನಕ್ ಕೊಡ್ತಿದ್ರು ಮೊದಲು. ಅದನ್ನ ಇಲ್ಲಿ ಹೇಳಿದ್ನಲ್ಲ ಮೊನ್ನೆ, ಧಾರವಾಡ ಜನ ಅದನ್ನ ತಿಂದು ಕಿಶೆಗೆ ಇಟ್ಕೊಂಡು ಹೊಂಟ್ಬಿಡೋದು ಮನೆಗೆ. ಮನ್ಯಾಗ ಆಮ್ಲೆಟ್ ತಿನ್ನಕ್ ಬರ್ತೈತಿ ನಡಿ ಅಂತೇಳಿ, ಮ್ಯಾಗಿ ತಿನ್ನಕ್ ಬರ್ತೈತಿ. ಹೌದು, ಅದು ಯಾಕೆ ಕೊಡ್ಬೇಕು? ರೊಕ್ಕನೂ ಕೊಡ್ಬೇಕು, ಅದು ಕೊಡ್ಬೇಕ ಅಂತೇಳಿ ಪರಾರಿ ಮಾಡ್ಯಾರ ಭಾಳ. ಈಗ ಬಾಯ್ಸ್ ಅಂಡ್ ಗರ್ಲ್ಸ್ ಇವುಗಳನ್ನ ಸರಿಯಾಗಿ ನೆನ್ಪಿಟ್ಕೋಬೇಕು. ತಡ್ರಿ, ಹೆಂಗೋ ಹೊಂಟಿವಿ ಇವತ್ತದು ವೊಕ್ಯಾಬ್ಲರಿ ಬೇಡ, ಇದ ಬೆನ್ನ ಹತ್ಬಿಡು, ಇನ್ನೂ ಎರಡದಾವ್. ಯಾಕೆ ಮೂಡ ಸೆಟ್ ಆಗೈತಿ, ಇಲ್ಲೇ ಗುರಾಯಿಸಾಕತ್ತೀರಿ ನೀವು. ಸ್ವಲ್ಪ ಜನ ಇಲ್ಲಿ ನೋಡಕತ್ತಾರೆ, ಇವು ಏನು ಸುಡುಗಾಡಿವು ನೋಡೋದು ಅಂತೇಳಿ ಅಂತೇಳಿ ಬರ್ದೇ ಬಿಡ್ರಿ ನೀವು. ಹ್ಯಾವ್ ಬೀನ್ ಅಂದ್ರೆ ನಾ ಕನ್ನಡದಲ್ಲಿ ಏನು ಬರ್ಸಿದ್ದೇನೆ, ಹ್ಯಾವ್ ಬೀನ್ ಅಂದ್ರೆ ಕನ್ನಡದಲ್ಲಿ ಅಲ್ಲ, ಹ್ಯಾವ್ ಹ್ಯಾಸ್ ಅಂದ್ರೆ ಹೊಂದಿದ್ದೇನೆ. ಹ್ಯಾವ್ ಬೀನ್ ಅಂದ್ರೆ ಇದ್ದಾನೆ, ಇದ್ದಾರೆ ಅಂತ ಬರ್ಸಿದ್ದೀನಿ ನೋಡಿ, ಬರ್ಕೊಳ್ಳಿ. ಶಿ ಡ್ಯಾಶ್, ಶಿ ಡ್ಯಾಶ್ ಬಿಸಿ, ಶಿ ಡ್ಯಾಶ್ ಬಿಸಿ, ಶಿ ಡ್ಯಾಶ್ ಬಿಸಿ, ಶಿ ಡ್ಯಾಶ್ ಬಿಸಿ. ಬಿಸಿ ಆದ್ಮ್ಯಾಗ ನೌ ಎ ಡೇಸ್ ಅಂತ ಕೊಡ್ತಾನೆ. ನೌ ಎ ಡೇಸ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವಳು ಕಾರ್ಯನಿರತಳಾಗಿದ್ದಾಳೆ. ಶಿ ಬಂದಾಗ ಹ್ಯಾವ್ ಬೀನ್ ಐತೋ ಏನ್ ಹ್ಯಾಸ್ ಬೀನ್ ಐತೋ ನೋಡ್ರಿ ನೀವೇ, ಎಲ್ಲೈತಿ ಆಯ್ತಾ. ಅದೇ ತರ ಬರ್ಕೊಳ್ಳಿ. 5 ಹ್ಯಾಸ್ ಬೀನ್ ಅರ್ಥ ಟೆನ್ಸ್ ಅಲ್ಲಿ ಬೇರೆದ್ ಕೊಡುತ್ತೆ. ಈಗ ಬರೀ ಫಿಲ್ ಇನ್ ದ ಬ್ಲಾಂಕ್ಸ್ ತುಂಬೋದು ಹೇಳ್ತಾ ಇದ್ದೀನಿ ನಾನು. ಹ್ಯಾಸ್ ಬೀನ್ ಅರ್ಥ ಏನ್ ಗೊತ್ತಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹಳ ಸಮಯದಿಂದ ಒಂದು ಕೆಲಸದಲ್ಲಿ ಕಾರ್ಯನಿರತರಾಗಿರೋದಕ್ಕೆ ಹ್ಯಾಸ್ ಬೀನ್ ಅಂತಾರೆ. ಈಗ ನೀವು ಹೇಳ್ತೀರಿ ಈಗ ತಡ ಆಗ್ತಾನೆ ಇದೆ, ಇಟ್ ಡ್ಯಾಶ್ ಲೇಟ್ ಅಂತ ಕೊಡ್ತಾನೆ. ಹ್ಯಾವ್ ಬೀನ್ ಕರೆಕ್ಟು ಏನ್ ಹ್ಯಾಸ್ ಬೀನ್ ಕರೆಕ್ಟು? ಇಟ್ ಎಲ್ಲಿದೆ ನೋಡಿ, ಸಿಂಗ್ಯುಲರ್, ಅದಕ್ಕೆ ಆನ್ಸರ್ ಯಾವುದು? ಹ್ಯಾಸ್ ಬೀನ್. ಯುವರ್ ಆಟಿಟ್ಯೂಡ್ ಡ್ಯಾಶ್ ಚೇಂಜಿಂಗ್, ಯುವರ್ ಆಟಿಟ್ಯೂಡ್ ಡ್ಯಾಶ್ ಚೇಂಜಿಂಗ್. ನಿಮ್ಮ ಮನೋಭಾವ ಬದಲಾಯಿಸುತ್ತಿದೆ, ಸಿಂಗ್ಯುಲರ್, ಹ್ಯಾಸ್ ಬೀನ್. ಬರ್ಕೊಳ್ಳಿ. ಯುವರ್ ಆಟಿಟ್ಯೂಡ್, ಯುವರ್ ಆಟಿಟ್ಯೂಡ್, ಯುವರ್ ಆಟಿಟ್ಯೂಡ್ ಡ್ಯಾಶ್ ಚೇಂಜಿಂಗ್, ಯುವರ್ ಆಟಿಟ್ಯೂಡ್ ಡ್ಯಾಶ್ ಚೇಂಜಿಂಗ್. ಹ್ಯಾವ್ ಬೀನೋ ಹ್ಯಾಸ್ ಬೀನೋ ಅಂತ ಕೇಳ್ತಾನೆ. ಆಟಿಟ್ಯೂಡ್ ಅಂದ ತಕ್ಷಣ ಇಲ್ಲಿ ನೋಡ್ಬೇಕದು ಏನದು? ಸಿಂಗ್ಯುಲರ್. ಆಟಿಟ್ಯೂಡ್ಸ್ ಅಂದ್ರೆ ಇಲ್ಲಿ ನೋಡ್ಬೇಕು, ಎಲ್ಲಿ? ಪ್ಲೂರಲ್. ನೆಕ್ಸ್ಟ್ ಒನ್, ಒನ್ ಆಫ್ ದ ಗರ್ಲ್ಸ್, ಒನ್ ಆಫ್ ದ ಗರ್ಲ್ಸ್ ಡ್ಯಾಶ್ ಪ್ರಾಕ್ಟಿಸಿಂಗ್, ಒನ್ ಆಫ್ ದ ಗರ್ಲ್ಸ್ ಡ್ಯಾಶ್ ಪ್ರಾಕ್ಟಿಸಿಂಗ್. ಇದಕ್ಕೆ ಹ್ಯಾವ್ ಬೀನೋ ಹ್ಯಾಸ್ ಬೀನೋ ಅಂತ ಕೇಳ್ತಾನೆ ಎಕ್ಸಾಮ್ನಾಗ. ಒನ್ ಆಫ್ ದ ಗರ್ಲ್ಸ್ ಅಂದಾಗ ಇಲ್ಲಿ ನೋಡ್ಬೇಕು ನೀವು, ಇದು ನೋಡ್ಬೇಕು, ಯಾವುದು? ಸಿಂಗ್ಯುಲರ್. ಅದಕ್ಕೆ ಆನ್ಸರ್ ಯಾವುದು? ಹ್ಯಾಸ್ ಬೀನ್. ಆಲ್ ದ ಗರ್ಲ್ಸ್ ಅಂತ ಕೊಟ್ರೆ ಹ್ಯಾವ್ ಬೀನ್. ಐದರ್ ಆಫ್ ದ ಬಾಯ್ಸ್ ಅಂತ ಕೊಟ್ರೆ ಹ್ಯಾಸ್ ಬೀನ್. ಆಲ್ ದ ಬಾಯ್ಸ್ ಅಂತ ಕೊಟ್ರೆ ಹ್ಯಾವ್ ಬೀನ್.
ಇದು ಸ್ಯಾಂಪಲ್ ಕೊಟ್ಟಿದ್ದೀನಿ, ಬಟ್ ಇದು ಪರ್ಫೆಕ್ಟ್ ಆಗೋದು ಇಲ್ಲಿ. ಎಲ್ಲಿ? ಇಲ್ಲಿ ಪರ್ಫೆಕ್ಟ್ ಆಗ್ತಿರ. ಇದು ಈ ಚಾಪ್ಟರ್ ಕಲಿಬೇಕು. ಅದಕ್ಕೆ ಇದು ಟ್ರಯಲ್. ಇದು ಇನ್ನು ಮೂವಿ ಮುಂದೈತಿ, ಟ್ರೇಲರ್ ಇದು. ಏನಿದೆ? ಅಭಿ ಪಿಕ್ಚರ್ ಬಾಕಿ ಹೈ ಮೇರ ದೋಸ್ತ್ ಅಂತೇನೋ ಅಂತಾರ ಡೈಲಾಗ್. ಭಾಳ ಐತದ. ಈಗ ನಾವು ಎಂಟ್ರಿ ಹೊಡ್ಯಾಕತ್ತೀವಿ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು. ವಿದೌಟ್ ಪ್ರಿಪ್ರೇಷನ್ ಕನ್ಫ್ಯೂಷನ್ ಭಾಳ ಈ ಸಬ್ಜೆಕ್ಟಲ್ಲಿ. ತುಂಬ ಜನ ಫೇಲ್ ಆಗೋದು ಈ ಸಬ್ಜೆಕ್ಟಲ್ಲಿ. ಮ್ಯಾಥ್ಸ್ ಕನ್ನಡದಲ್ಲಿರುತ್ತೆ, ಜಿ ಕೆ ಕನ್ನಡದಲ್ಲಿರುತ್ತೆ, ಕಂಪ್ಯೂಟರ್ಸ್ ಕನ್ನಡದಲ್ಲಿ ಇರ್ತದೆ, ಇಂಗ್ಲಿಷ್ ಕನ್ನಡದಲ್ಲಿ ಕೊಡಕ್ಕೆ ಬರುವುದಿಲ್ಲ. ಅದು ಇರ್ತಿದ್ರೆ ಭಾಳ ಚಂದ ಇರೋದು. ಅದನ್ನ ಕಲಿಯೋಣ, ಬಿಡೋದು ಬೇಡ. ಬೇಕಾದಾಗ ಬಿಡೋದು. ಇದು ಬರ್ಕೊಂಡ್ರ ಇಲ್ಲಿ ನೋಡಿ, ಇಲ್ಲಿ ಏನದಾವು? ಇದು ನೆಗೆಟಿವ್ 4 ಸೆಂಟೆನ್ಸ್ ಕೊಡ್ತೇನೆ. ಎಷ್ಟು? 4 ಬರ್ಕೊಳ್ಳಿ. ಡೋಂಟೋ ಡಸಂಟೋ ನೀವೇ ಹೇಳಬೇಕೀಗ. One of the members ಅಂದ ತಕ್ಷಣ ಎಲ್ರೂ ಇಲ್ಲಿ ನೋಡಕತ್ತಾರೆ. ಬರಬ್ಬರಿ ನೋಡಕತ್ತೀರಿ ನೀವು. ಈಗ ಬೋರ್ಡ್ ಮ್ಯಾಗ ಐತಿ, ನೋಡಕತ್ತೀರಿ. ನೋಡ್ರಿ, ಒನ್ ಆಫ್ ದ ಮೆಂಬರ್ಸ್ ಡ್ಯಾಶ್ ಕಮ್, COME, come here. One of the members dash come here. ಎರಡು ಆಪ್ಷನ್ಸ್ ಇರ್ತಾವೆ, ಡೋಂಟ್ ಡಸಂಟ್ ಅಂತ. ಯುವರ್ ಆನ್ಸರ್ ಈಸ್ ಡಸಂಟ್ ಓನ್ಲಿ. ಬರ್ಕೊಡಿ, ಡಸಂಟ್. ನೆಕ್ಸ್ಟ್ ಒನ್, ದ delegation, DELIGATION, the delegation of officers. ಮೊನ್ನೆ ಬರ್ಸಿದ್ದೀನಿ ನಾನು. ಡೆಲಿಗೇಷನ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ ಅಂತ ಬರ್ಸಿದ್ದೀನಿ. ನೀವು ಆಫೀಸರ್ಸ್ ನೋಡ್ಕೊಂಡು ಈ ಕಡೆ ನೋಡಿದ್ರಿ ಅಂದ್ರೆ ಮೈನಸ್ಸಿಗೆ ಕಾರಣವಾಗ್ಬಿಡುತ್ತೆ. The delegation of officers dash, the delegation of officers dash, the delegation of officers dash consider, CONSIDER, consider this, THIS. ಅದಕ್ಕೆ ಡೋಂಟ್ ಡಸಂಟ್. ನಿಮ್ಮ ಆನ್ಸರ್ ಯಾವುದು? ಡಸಂಟೇ ಬರಬೇಕು, ಡೋಂಟ್ ಬರಬಾರ್ದು. ಯುವರ್ ಆನ್ಸರ್ ಈಸ್ ವಾಟ್? ಡಸಂಟ್. ನೋ ಡೋಂಟ್ ದೇರ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್, ಆಲ್ ಆಫ್ ಯು? ಓಕೆ, ಲಾಸ್ಟ್ ಎಕ್ಸಾಂಪಲ್. very few people dash, very few people dash realize, REALIZE. ನೂ ಕರೆಕ್ಟ್, SE ನೂ ಕರೆಕ್ಟ್, ಎರಡು ಯೂಸ್ ಆಗ್ತವೆ. ವೆರಿ ಫ್ಯೂ ಪೀಪಲ್ ಡ್ಯಾಶ್ ರಿಯಲೈಸ್ ದ ವ್ಯಾಲ್ಯೂ ಆಫ್ ಟೈಮ್. ಬಹಳ ಕಡಿಮೆ ಜನ ಸಮಯದ ಮೌಲ್ಯವನ್ನು ರಿಯಲೈಸ್ ಮಾಡಲ್ಲ. ಅದಕ್ಕೆ ಡಸಂಟ್ ಡೋಂಟ್. ಯುವರ್ ಆನ್ಸರ್ ಇಸ್ ಡೋಂಟ್. Okay, are you understanding?
ಇವುಗಳನ್ನು ನಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ಚಾರ್ಟ್ ಇಟ್ಕೊಂಡು ಕೆಲವೊಂದು ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. PU1 PU2 ಬುಕ್ಸಲ್ಲಿ ತುಂಬ ಇವೆ. ಇದ್ರ ಮೇಲೆ 8th 9th ಬುಕ್ಸಲ್ಲೂ ಬಹಳ ಅದಾವೆ. ಅವುಗಳನ್ನು ನಾವು ರಿಕಾಲ್ ಮಾಡ್ತಾ 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 ಇರಬೇಕು. ಆವಾಗ ಈ ಡೌಟ್ಸಿಂದ ನಾವು ಹೊರಬರ್ತೀವಿ. ಇದರ ಬಗ್ಗೆ ಪರ್ಫೆಕ್ಷನ್ ಸಿಗೋದು ಯಾವಾಗ? ಇದು ಕಲಿಬೇಕು. ಆಕ್ಟಿವ್ ಪ್ಯಾಸಿವ್ ಹೋಗ್ಬೇಕು, ಡೈರೆಕ್ಟ್ ಇಂಡೈರೆಕ್ಟ್ ತುಂಬ ಬರ್ತಾವೆ ಇವು. ಅಲ್ಲಿ ಹೋಗೋಕ್ಕಿಂತ ಮೊದಲು ಇದ್ರದ ಬೇಸ್ಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ನಿಮಗೆ ಇವುಗಳು ಗೊತ್ತಾಗ್ತವೆ. ನೆಕ್ಸ್ಟ್ ಇವು ಗೊತ್ತಾಗ್ತವೆ. ಇಲ್ಲಿ ನೋಡಿ, if they had worked hard, they dash have got the job. They dash have got the job long back. ಇದಕ್ಕೆ ಆಪ್ಷನ್ ನಂಬರ್ 1 ವುಡ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ 2 ಮೈಟ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 3 ಶುಡ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 4 ಮಸ್ಟ್ ಅಂತ ಕೊಟ್ಟಿದ್ದಾನೆ. ಯಾವುದು ನಿಮ್ಮ ಉತ್ತರ? ಇವುಗಳಿಗೆ ನಾವು ಇದಂತ ಕರೆಯೋದೀಗ. ಏನಂತಾರೆ ಇದಕ್ಕೆ? ಅಥವಾ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ ಅಂತಾರೆ ಇದಕ್ಕೆ. ಇಲ್ಲಿ ನೋಡಿ, ವುಡ್ಡಿಗೆ ನೋಡಿದ್ವಾ? ವುಡ್ಗಿಂತ ಚೆನ್ನಾಗಿದ್ ಕಾಣಕತ್ತೈತಿ. ಯಾವ್ದು? ಇವು 2ಕ್ಕಿಂತ ಚಂದ ಇದು ಕಾಣ್ತೈತಿ. ಇವು 3ಕ್ಕಿಂತ ಚಂದ ಇದ ಕಾಣ್ತೈತಿ. ಯಾವ್ದು? ಚಂದ ಕಾಣೋದು ನಮ್ಮ ಉತ್ತರ ಆಗುದಿಲ್ಲ. ಇದಕ್ಕೆ ಇವದಾವು ಏನದಾವು? ಆ ಕಂಡೀಷನ್ಸ್ ಯೂಸ್ ಮಾಡ್ಬೋದು. ನಿಮ್ಗೆ ಒಂದು ಬಹಳ ಈಸಿ ಮೆಥಡ್ನಾಗ ಹೇಳ್ಕೊಡ್ತೀನಿ. ಯಾವ್ದು? ಇವುಗಳ ಬಗ್ಗೆ ಅದನ್ನ ಅರ್ಥ ಮಾಡಿಕೊಂಡು ಒಂದು 15 ಕ್ವಶನ್ಸ್ ಕೊಟ್ರೆ ಕರೆಕ್ಟಾಗಿ ಆನ್ಸರ್ ಮಾಡಕ್ಕೆ ಬರ್ಬೇಕು. ನೀವು ಬಂತು ಅಂದ್ರೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ನಾಗ ಒಂದು 2 ಮಾರ್ಕ್ಸ್ ಗ್ಯಾರಂಟಿ ಇರ್ತಾವೆ. ಇದ್ರ ಮ್ಯಾಗ ಯಾವ್ದ್ರ ಮ್ಯಾಗ? ಏನು ನೋಡಿ, ಗ್ಯಾರಂಟಿ ಬರ್ತವೆ. I dash increase the rent. I dash increase the rent after 11 months as per the agreement. ಎಕ್ಸಾಮ್ ನ ಕೊಟ್ಟಿದ್ದಾನೆ. ಇದಕ್ಕೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ್ದು? ಇನ್ನೊಂದು ಚಾನ್ಸ್. ಏನು ಅಂದ್ರೆ ಹೇಳಿಮ್ಮ, ಜೋರಾಗಿ ಹೇಳಿ. ಶುಡ್. ಹೋಲ್ಡ್ ಆನ್.
ದೇವರ ಹೆಸರು ತಗೊಂಡು ಇವೆರಡ್ರಾಗ ಒಂದೈತೆ ಹೇಳ್ಬಿಡ್ರಿ. ಎರಡು ರಾಂಗ್ ಆದ್ಮೇಲೆ ಒಂದು ಕರೆಕ್ಟ್ ಆದ್ರೆ ಇಟ್ಸ್ ಆಫ್ ನೋ ಯೂಸ್. ಅದರಾಗ ಕೆಲವರು ಉಡ್ಡು 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 ಅನ್ನಕತ್ತಾರೆ. ಯಾಕಂದ್ರೆ ಚಂದ ಕಾಣಕತ್ತದ. ಚಂದ ಕಾಣೋದು ದೇವರ ಹಣೆಗಳು ಅಲ್ಲ. ಇದು ಸೋಮವಾರದ ಕ್ಲಾಸಲ್ಲಿ ನಾ ಹೇಳ್ಕೊಡ್ತೀನಿ.